ಹರೇ ಶ್ರೀನಿವಾಸ. ಜಗದ್ಗುರುಂ ಕೃಪಾ ಸಿಂಧುಂ ಶರಣಾಗತ ವತ್ಸಲಂ ಭಕ್ತ ಮಾನಸ ಸಂಚಾರಂ ಮಹಿಪತೆ ನಮಾಮ್ಯಹಂ. ಇದೇ ಜ್ಯೇಷ್ಠ ಮಾಸದ ಶುದ್ಧ ನವಮಿ ದಿವಸ ಕಾಖಂಡಿಕೆಯ ಶ್ರೀ ಮಹಿಪತಿದಾಸರ ಹಿರಿಯ ಪುತ್ರರಾಗಿರ್ತಕ್ಕಂಥ ಶ್ರೀ ದೇವರಾಯರ ಆರಾಧನೆ. ಆ ಪ್ರಯುಕ್ತ ಶ್ರೀ ದೇವರಾಯರ ಸಂಕ್ಷಿಪ್ತ ಚರಿತ್ರೆಯನ್ನು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ. ನಾವು ಈಗಾಗಲೇ ಶ್ರೀ ಮಹಿಪತಿದಾಸರ ಚರಿತ್ರೆಯನ್ನು ಇದೇ ಆಧ್ಯಾತ್ಮ ಸುಧೆ ವಾಹಿನಿಯ ಮೂಲಕ ಶ್ರೀ ಮಹಿಪತಿದಾಸರ ಆರಾಧನಾ ಸಂದರ್ಭದೊಳಗೆ ತಿಳ್ಕೊಂಡಿದ್ವಿ. ಅದೇ ರೀತಿ ಶ್ರೀ ಮಹಿಪತಿದಾಸರ ಇನ್ನೊಬ್ಬರು ಪುತ್ರರಾಗಿರ್ತಕ್ಕಂಥ ಶ್ರೀ ಕೃಷ್ಣದಾಸರ ಚರಿತ್ರೆಯನ್ನು ಕೂಡ ಅವರ ಆರಾಧನೆಯ ಸಂದರ್ಭದೊಳಗೆ ಇದೇ ಒಂದು ಆಧ್ಯಾತ್ಮ ಸುಧೆ ವಾಹಿನಿಯ ಮೂಲಕ ತಿಳ್ಕೊಂಡಿದ್ವಿ. ಆದರೆ ಶ್ರೀ ದೇವರಾಯರ ಬಗ್ಗೆ ಎಷ್ಟೋ ಜನಕ್ಕೆ ಮಾಹಿತಿ ಇಲ್ಲ. ಕಾಖಂಡಿಕೆಯ ಶ್ರೀ ಮಹಿಪತಿದಾಸರ ಹಿರಿಯ ಪುತ್ರರೇ ಶ್ರೀ ದೇವರಾಯರು. ನಾವು ಶ್ರೀ ಮಹಿಪತಿದಾಸರ ಚರಿತ್ರೆ ಒಳಗೆ ಕೇಳ್ತೀವಿ, ಶ್ರೀ ಮಹಿಪತಿದಾಸರು ಮತ್ತು ಶ್ರೀ ಮಹಿಪತಿದಾಸರ ಪತ್ನಿಯಾಗಿರ್ತಕ್ಕಂಥ ತಿರುಮಲ ಇವರಿಬ್ಬರೂ ಕೂಡ ಶ್ರೀ ಭಾಸ್ಕರ ಸ್ವಾಮಿಗಳ ಒಂದು ಅನುಗ್ರಹದಿಂದ ಇಬ್ಬರು ಪುತ್ರರನ್ನು ಪಡಿತಾರೆ. ಭಾಸ್ಕರ ಸ್ವಾಮಿಗಳು ಶ್ರೀ ಮಹಿಪತಿದಾಸರಿಗೆ ಹಾಗೂ ಶ್ರೀಮತಿ ತಿರುಮಲ ಬಾಯಿ ಅವರಿಗೆ 2 ಉತ್ತತ್ತಿಗಳನ್ನು ಹಾಕಿ 2 ಜೋಡು ಫಲಗಳನ್ನು ಹಾಕ್ತಾ ಹೇಳ್ತಾರೆ, ಅವರಿಗೆ ನಿಮ್ಗಿಬ್ಬರು ಪುತ್ರರು ಹುಟ್ಟುತ್ತಾರೆ. ಒಬ್ಬ ಏನದ ಮಹಾಜ್ಞಾನಿಯಾಗಿ ನಿಮ್ಮ ಮನೆತನದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ರೆ, ಇನ್ನೊಬ್ಬ ಕ್ಷಾತ್ರ ತೇಜ ಉಳ್ಳವನಾಗಿ ಡೋಣಿ ಶಿವಾಜಿಯಂತೆ ಶೂರ ಧೀರನಾಗಿ ಈ ಭಾಗದೊಳಗೆ ಪ್ರಸಿದ್ಧಿ ಪಡಿತಾನ ಅಂತಿಕೊಂಡವರು ಆಶೀರ್ವಾದ ಮಾಡಿ 2 ಜೋಡು ಫಲಗಳನ್ನು ಆ ಇಬ್ಬರು ದಂಪತಿಗಳಿಗೆ ಕೊಟ್ಟಿರ್ತಾರೆ. ಆ ಭಾಸ್ಕರ ಸ್ವಾಮಿಗಳ ಹಾಗೂ ಭಗವಂತನ ಅನುಗ್ರಹದಿಂದ ಮುಂದೆ ಒಂದು ಶುಭ ಮುಹೂರ್ತದೊಳಗೆ ಅವರಿಗೆ ಮೊದಲನೇ ಪುತ್ರರಾಗಿ ಶ್ರೀ ದೇವರಾಯರು ಹುಟ್ಟಿ ಬಂದ್ರೆ, 2ನೇ ಪುತ್ರರಾಗಿ ಶ್ರೀ ಕೃಷ್ಣದಾಸರು ಅವರಿಗೆ ಹುಟ್ಟಿ ಬರ್ತಾರೆ. ಇವತ್ತಿನ ನಮ್ಮ ಕಥಾನಾಯಕರಂದ್ರೆ ಶ್ರೀ ದೇವರಾಯರು. ಅಂದರೆ ಇದೇ ಜ್ಯೇಷ್ಠ ಶುದ್ಧ ನವಮಿ ದಿವಸ ಶ್ರೀ ದೇವರಾಯರ ಒಂದು ಆರಾಧನೆ. ಆ ಪ್ರಯುಕ್ತ ನಾವು ಶ್ರೀ ದೇವರಾಯರ ಒಂದು ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಒಂದು ತಿಳಿಯೋ ಒಂದು ಪ್ರಯತ್ನವನ್ನು ಮಾಡೋಣಂತ. ಶ್ರೀ ಮಹಿಪತಿದಾಸರು ಶ್ರೀ ಭಾಸ್ಕರ ಸ್ವಾಮಿಗಳ ಕಡೆ ಒಂದು 12 ವರ್ಷಗಳ ಮುಗಿಯುವಂಥ ಯೋಗ ಸಾಧನೆಯನ್ನು ಕೇವಲ 11 ತಿಂಗಳಿನೊಳಗೆ ಮುಗಿಸಿ ತಮ್ಮ ಎಲ್ಲ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡು ಮುಂದೆ ಅವರು ತಮ್ಮ ಸಾಧನೆ ಮಾರ್ಗವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ತಮ್ಮ ಕಾಖಂಡಿಕೆಯ ಕ್ಷೇತ್ರವನ್ನು ತಮ್ಮ ಒಂದು ತಪೋಭೂಮಿಯನ್ನಾಗಿ ಮಾಡಿಕೊಂಡು ಕಾಖಂಡಿಕೆಗೆ ಬಂದು ನೆಲೆಸ್ತಾರೆ. ಕಾಖಂಡಿಕೆಗೆ ಬಂದ ತಕ್ಷಣ ಅವರಿಗೆ ಮೊದಲನೇ ಪುತ್ರರಾಗಿ ಶ್ರೀ ದೇವರಾಯರು ಹುಟ್ಟುತ್ತಾರೆ. ಶ್ರೀ ದೇವರಾಯರ ಅವರು ಹುಟ್ಟುತ್ತಾನ ಏನದ ಅತ್ಯಂತ ಒಂದು ಸುಂದರವಾದಂಥ ಒಂದು ರೂಪವನ್ನು ಹೊಂದಿರತಕ್ಕಂಥವ್ರಾಗಿರ್ತಾರೆ. ಮತ್ತು ಅವರು ಭಾಸ್ಕರ ಸ್ವಾಮಿಗಳ ಒಂದು ಅನುಗ್ರಹದಿಂದ ಅವರ ಮುಖದೊಳಗೆ ಏನದ ಹುಟ್ಟುತ್ತಾನೆ ಒಂದು ಕ್ಷಾತ್ರ ತೇಜ ಹುಡ್ತದಂತ ಅವ್ರ ಮುಖದೊಳಗೆ. ಅಷ್ಟು ಒಂದು ಗಂಭೀರ ಭಾವನೆ ಅವ್ರ ಮುಖದೊಳಗೆ ಎದ್ದು ಕಾಣಿಸ್ತಿರ್ತದಂತ. ಯಾಕಂದ್ರೆ ಒಂದು ಭಗವಂತನ ಸಂಕಲ್ಪ ಇರ್ತದೆ. ಅವರಿಬ್ಬರು ಮಕ್ಕಳು ಕೂಡ ಏನೋ ಒಬ್ಬರು ಕ್ಷಾತ್ರ ತೇಜ ಉಳ್ಳವನಾಗಿ ದೇಶವನ್ನು ಸಂರಕ್ಷಣೆ ಮಾಡಿದ್ರೆ, ಇನ್ನೊಬ್ಬರು ಪುತ್ರ ಏನದ ಹರಿದಾಸ ಸಾಹಿತ್ಯವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ಭಗವಂತನ ಸಂಕಲ್ಪ ಇರ್ತದೆ. ಆ ರೀತಿಯಾಗಿ ದೇವರಾಯರ ಏನದ ಹುಟ್ಟುತ್ತಾನ ಅವರೊಳಗೆ ಒಂದು ಶೂರ ಧೀರತ್ವ ಅವ್ರ ಮುಖದೊಳಗೆ ಎದ್ದು ಕಾಣಿಸ್ತಿರ್ತದಂತ. ಅಷ್ಟು ಒಂದು ಗಂಭೀರವಾದಂಥ ಕಳೆಯನ್ನು ಹೊಂದಿರ್ತಾರೆ ಅವರು ದೇವರಾಯರು. ಆಮೇಲೆ ಮುಂದೆ ದೇವರಾಯರು ಹುಟ್ಟುತ್ತಾರೆ. ಮುಂದೆ ಒಂದು 2 ವರ್ಷಕ್ಕೆ ಮುಂದೆ ಕೃಷ್ಣದಾಸರು ಹುಟ್ಟುತ್ತಾರೆ. ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಮುಂದೆ ಹುಟ್ಟಿದ ಮೇಲೆ ಇಬ್ಬರಿಗೂ ಕೂಡ ಉಪನಯನವನ್ನು ಮಾಡಿ ಅವರಿಗೆ ಬ್ರಹ್ಮೋಪದೇಶವನ್ನು ಮಾಡಿಸಿ ಎಲ್ಲ ಒಂದು ಅವರಿಗೆ ಜ್ಞಾನ ಮಾರ್ಗದೊಳಗೆ ಅವ್ರಿಗೆ ಮನೆಯೊಳಗೆ ಮಹಿಪತಿದಾಸರು ಏನದ ಅವರಿಗೆಲ್ಲ ಒಂದು ವಿದ್ಯೆಯನ್ನು ಕಲಿಸ್ತಾ ಜ್ಞಾನ ಮಾರ್ಗದೊಳಗೆ ಅವರನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ. ಮುಂದೆ ಒಂದು ಸ್ವಲ್ಪ ದಿವಸಕ್ಕಿನ್ನ ಇಬ್ಬರು ಮಕ್ಕಳೇನದ ಸಣ್ಣವ್ರು ಇರ್ತಾರೆ. ಅವರಿಬ್ಬರು ಚಿಕ್ಕ ವಯಸ್ಸಿನೊಳಗಿದ್ದಾಗನೇ ತಿರುಮಲ ಬಾಯಿಯವ್ರಿಗೆ ಏನಾಗ್ತದೆ, ಅತ್ಯಂತ ಒಂದು ತೀವ್ರ ವಿಷಮ ಜ್ವರ ಬಂದು ಮುಂದೆ ಅವ್ರಿಗೆ ಅದೇ ಒಂದು ಜ್ವರದೊಳಗೆ ಏನಾಗ್ಬಿಡ್ತಾರೆ, ಅವರು ಒಂದು ವಿಧಿವಶರಾಗಿಬಿಡ್ತಾರೆ. ಅಂತ ಅವರು ಮಕ್ಕಳನ್ನು ಆಗಲಿ ಭಗವಂತನ ಪಾದಾರವಿಂದವನ್ನು ಸೇರ್ತಾರೆ. ಮುಂದೇನದ ಮಕ್ಕಳಿಬ್ಬರು ಏನಾಗ್ತಾರೆ, ತಬ್ಬಲಿಗಳಾಗಿಬಿಡ್ತಾರೆ. ಅವಾಗ ಅವ್ರ ಮಕ್ಕಳನ್ನು ಮಹಿಪತಿರಾಯರು
ಅವರೆಲ್ಲ ನೋಡ್ಕೋತಿರ್ತಾರೆ. ಆದರೂ ಏನೋ ಮನುಷ್ಯ ತಾಯಿ ಇದ್ದಂಗೆ ಏನೂ ಅಷ್ಟು ನೋಡ್ಲಿಕ್ಕೆ ಆಗೋದಿಲ್ಲ. ಆದರೆ ಅವರು ಮಹಿಪತಿ ದಾಸರ ಅತ್ತಿಗೆ ಏನಿರ್ತಾಳೆ ತುಕ್ಕವ್ವ ಅಂತ ಇಟ್ಕೊಂಡು ಆ ಮಕ್ಕಳನ್ನು ಮಹಿಪತಿದಾಸರ ಮಕ್ಕಳನ್ನು ಮಹಿಪತಿದಾಸರ ಅತ್ತಿಗೆ ಹಾಕಿರ್ತಕ್ಕಂಥ ತುಕ್ಕವ್ವ ಏನದ ಅತ್ಯಂತ ಆಕಿ ಕಾಳಜಿಪೂರ್ವಕವಾಗಿ ಅವರನ್ನು ಜೋಪಾನ ಮಾಡ್ತಾ ಬರ್ತಿರ್ತಾಳೆ. ಆದರೆ ಏನದ ಅವರು ಮಕ್ಕಳಿಗೆ ಏನದ ಸಣ್ಣಂದಿರುತ್ತೆ ಒಂದು ಹುಡುಗ ಬುದ್ಧಿ. ಸಣ್ಣವರಿದ್ದಾಗ ತುಂಟತನ ಮಾಡೋದು, ಸರಿಯಾಗಿ ಅಭ್ಯಾಸ ಮಾಡ್ತಿದ್ದಿಲ್ಲ, ಆಮೇಲೆ ಹುಡುಗರ ಜೊತೆ ಒಳಗೆ ಆಟ ಆಡ್ಲಿಕ್ಕೆ ಹೋಗೋದು, ಹಿಂಗೆ ಮತ್ತೆ ತಾಯಿ ಇಲ್ಲನೂ ನಾವು ಮಕ್ಕಳಿಗೆ ಸ್ವಲ್ಪ ಅಷ್ಟು ತಾಯಿ ಮಾಡ್ದಂಗೆ ಆಗೋದಿಲ್ಲ. ಹೀಗಾಗಿ ಅವು ಮಕ್ಕಳು ಸ್ವಲ್ಪ ಸರಿಯಾಗಿ ಅಭ್ಯಾಸ ಮಾಡ್ಲಾರ್ದಂಗೆ ಆಗೋಣ ಆಕಿ ತುಕ್ಕವಳಿಗೆ ಕಾಳಜಿ ಭಾಳ ಆಗಿಬಿಡ್ತದೆ. ತಂದೆ ಆಗಿರ್ತಕ್ಕಂಥ ಮಹಿಪತಿ ದಾಸರು ಇಷ್ಟು ಒಂದು ದೊಡ್ಡ ಸತ್ಪುರುಷರು, ಅಪರೋಕ್ಷ ಜ್ಞಾನಿಗಳು, ಅದ್ರ ಮಕ್ಕಳೇನಪ್ಪ ಹಿಂಗೆ ಇವರು ಹಾದಿ ಬಿಟ್ಟು ಎಕಡೋ ಅಡ್ಡಾಡ್ಕೋತ ಹೊಂಟು ಬಿಟ್ರಲ್ಲ ಅಂತಿಕೊಂಡು ಆಕಿಗೆ ಭಾಳ ಕಾಳಜಿಯಾಗಿ ಮಹಿಪತಿ ದಾಸರ ಮುಂದೆ ಬಂದು ಹೇಳ್ತಾಳೆ, ಇಲ್ಲಿ ನೋಡು ಮತ್ತೆ ಮಕ್ಕಳು ನೀವರೇ ಧ್ಯಾನ ತಪಸ್ಸು ಅಂತಿಕೊಂಡು ಕೂತು ಬಿಡ್ತೀರಿ, ಆದ್ರೆ ಮಕ್ಕಳಿಬ್ರು ಏನದ ಅವ್ರು ಸರಿಯಾಗಿ ಅಭ್ಯಾಸ ಮಾಡುವಲ್ರು, ಮತ್ತು ಬರೀ ಆಕಡೆ ಯಾವುದೋ ಹುಡುಗರ ಜೋಡಿ ಅಡ್ಡಾಡ್ಕೋತ ಬರೀ ತುಂಟತನ ಮಾಡ್ಕೋತ ಅಡ್ಡಾಡ್ಲಿಕ್ಕತ್ತಾರ. ಅದಕ್ಕೆ ಅವ್ರ ಮೇಲೆ ಸ್ವಲ್ಪ ನೀವು ಅನುಗ್ರಹ ಮಾಡ್ರಿ, ಕಾಳಜಿ ತಗೋರಿ ಅಂತಿಕೊಂಡು ಆಕಿ ಮಹಿಪತಿ ದಾಸರಿಗೆ ಹೇಳಿದಾಗ ಆಯ್ತು ಅಂತಿಕೊಂಡು ಹೇಳಿ ಮಹಿಪತಿ ದಾಸರು ಏನು ಮಾಡ್ತಾರೆ, ಎರಡೂ ಮಕ್ಕಳನ್ನ ಮುಂದೆ ಕರ್ಕೊಂಡು ಕುಡಿಸ್ಕೊಂಡು ಎರಡು ಇರ್ತಾರವರು. ಅವು ಏನು ಇಡ್ತಾರೆ, ಒಂದು ಕಡೆ ಏನು ಇಡ್ತಾರೆ ಕತ್ತಿ ಗುರಾಣಿ ಇಡ್ತಾರೆ, ಮತ್ತು ಇನ್ನೊಂದು ಕಡೆ ಏನದ ತಾಳ ತಂಬೂರು ಇಡ್ತಾರೆ. ಅದಕ್ಕೆ ಹೇಳ್ತಾರೆ ಮಕ್ಕಳು ಇಬ್ರಿಗೂ, ನೀವು ಮತ್ತು ಇನ್ಮೇಲೆ ದೊಡ್ಡವ್ರಾಗ್ಲಿಕ್ಕತ್ತೀರಿ, ಅದಕ್ಕೆ ನೀವು ಒಂದೊಂದು ಸಾಧನಾ ಮಾರ್ಗದೊಳಗೆ ನಡಿಬೇಕಾಗಿರೋದು ನಿಮ್ಮ ಕರ್ತವ್ಯ ಅದ. ಅದಕ್ಕೆ ನೀವು ಯಾವ ಹಾದಿ ಒಳಗೆ ಹೋಗ್ತೀರಿ ಅನ್ನೋದನ್ನು ನಿಮಗೆ ಕತ್ತಿ ಗುರಾಣಿ ಇಟ್ಟೀನಿ, ತಾಳ ತಂಬೂರಿನೂ ಇಟ್ಟೀನಿ, ನಿಮ್ಗೆ ಯಾವ್ದು ಏನು ಬೇಕು ಅದನ್ನು ಆರಿಸ್ಕೋರಿ ಅಂತಿಕೊಂಡು ಹೇಳ್ತಾರೆ ಅವ್ರ ಮಕ್ಕಳಿಗೆ. ಅವಾಗ ಹಿರಿಯರಾಗಿರ್ತಕ್ಕಂಥ ದೇವರಾಯರು ಏನು ಮಾಡ್ತಾರೆ, ಆ ಕತ್ತಿ ಗುರಾಣಿ ಹಿಡಿತಾರೋ ಅವ್ರನ್ನ, ಕತ್ತಿ ಗುರಾಣಿನೇ ಬೇಕಂತಿಕೊಂಡು. ಯಾಕಂದ್ರೆ ಭಗವಂತನ ಸಂಕಲ್ಪ ಇರ್ತದೆ, ಅವರು ಸೇನಾಧಿಪತಿ ಆಗಬೇಕು, ಮುಂದೆ ದೇಶವನ್ನು ಕಾಯುವ ಕೆಲಸ ಅವರಿಂದ ಆಗಬೇಕು ಅನ್ನೋದು ಭಗವಂತನ ಸಂಕಲ್ಪ ಇರ್ತದೆ. ಅದೇ ಕೃಷ್ಣದಾಸರದ್ದು ಏನಿರ್ತದೆ, ಹರಿದಾಸ ಸಾಹಿತ್ಯವನ್ನು ಮುಂದುವರಿಸ್ಕೊಂಡು ಹೋಗಬೇಕು, ತಂದೆ ಮಾರ್ಗದೊಳಗೆ ಹೋಗಬೇಕು ಅನ್ನೋದು ಕೂಡ ಹರಿವಾಯು ಗುರುಗಳ ಸಂಕಲ್ಪ ಇರ್ತದೆ. ಆ ರೀತಿಯಾಗಿ ದೇವರಾಯರು ಏನು ಮಾಡ್ತಾರೆ, ಕತ್ತಿ ಗುರಾಣಿಯನ್ನು ಆಯ್ಕೆ ಮಾಡ್ಕೋತಾರೆ. ಕೃಷ್ಣದಾಸರು ಏನು ಮಾಡ್ತಾರೆ, ತಾಳ ತಂಬೂರಿಯನ್ನು ಆಯ್ಕೆ ಮಾಡ್ಕೋತಾರೆ. ಅದಕ್ಕೆ ಅವ್ರಿಗೆ ಮಹಿಪತಿದಾಸರಿಗೆ ಅರ್ಥ ಆಗ್ತದೆ. ಭಾಸ್ಕರ ಸ್ವಾಮಿಗಳು ಹೇಳಿರ್ತಾರೆ, ಒಬ್ಬರು ಮಗ ಏನದಾಗದಕ್ಕೆ ಶಾಸ್ತ್ರ ತೇಜ ಉಳ್ಳವನಾಗಿರ್ತಾನಂತಿಕೊಂಡು. ಅದೇ ರೀತಿ ಅವ್ರಿಗೆ ಇದು ಭಗವಂತನ ಸಂಕಲ್ಪ ಅಂತಿಕೊಂಡು ಆಯಿತು ನೀವು ಇದೇ ಮಾರ್ಗದೊಳಗೆ ಮುಂದೆ ಹೋಗ್ರಿ ಅಂತಿಕೊಂಡು ಅವ್ರಿಗೂ ಕೂಡ ಏನದ ಅವ್ರ ತಲೆ ಮೇಲೆ ಕೈ ಇಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ನೀವು ಒಳ್ಳೆ ಸಾಧನೆ ಮಾಡುತ್ತಾ ಮುಂದೆ ಹೋಗ್ರಿ ಅಂತಿಕೊಂಡು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಮಹಿಪತಿದಾಸರು. ಅಂದಿಂದ ಏನದ ಅವ್ರಿಬ್ಬರ ವರ್ತನೆ ಕೂಡ ಏನದ ಬದಲಾಗ್ತದೆ. ಅವರಿಬ್ಬರು ಏನದಪ್ಪ ಎಲ್ಲ ಅಡ್ಡಾಡೋದು, ಹಿಂಗೆ ಅಭ್ಯಾಸ ಬಿಟ್ಬಿಟ್ಟು ತಿರುಗೋದು, ಹೊರಗೆ ಹಿಂಗೆ ಎಲ್ಲ ಬಿಟ್ಟು ಏನದ ತಮ್ಮ ಅಧ್ಯಯನ ಒಳಗೆ ಅವ್ರು ಏನದ ಕಾಲು ಕಳಿತಾ ಮುಂದೆ ಹೋಗ್ತಾರೆ. ಮುಂದೆ ಏನದ ಅವ್ರ ಮಹಿಪತಿದಾಸರ ಹೆಂಡತಿ ತವ್ರ ಮನೆಯವರು ಬರ್ತಾರೆ. ಅವ್ರು ಯಾರು ಅಂತಂದ್ರೆ ಕಲಬುರ್ಗಿಯ ಅಣ್ಣಾರಾವ್ ದೇಶಮುಖರು ಅಂತಿಕೊಂಡು ಅವ್ರ ಮಗಳನ್ನೇ ತಿರುಮಲ ಬಾಯಿ ಅವರು. ಅದಕ್ಕೆ ಅವರು ಮತ್ತು ಮಕ್ಕಳು ಎರಡು ಸಣ್ಣ ಮೊಮ್ಮಕ್ಕಳು ನೋಡು ಸಂಬಂಧ ಅಂತಿಕೊಂಡು ಅವರು ಕಾಕಂಡಕಿಗೆ ಬರ್ತಾರೆ. ಅವರು ಕಾಕಂಡಕಿಗೆ ಬಂದಾಗ ಅವ್ರೇನು ಮಾಡ್ತಾರೆ, ಮತ್ತು ಎರಡೂ ಹುಡುಗರನ್ನ ಇವರು ಒಬ್ಬರಿಗೆ ನೋಡ್ಕೊಳ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತಿಕೊಂಡು ಅವ್ರೇನು ಮಾಡ್ತಾರೆ, ನಾನು ಈ ಹಿರಿ ಮಗನೇನದ ದೇವರಾಯನೇನದ ನಾವು ಕರ್ಕೊಂಡು ಕಲಬುರ್ಗಿ ಕರ್ಕೊಂಡು ಹೋಗ್ತೀವಿ, ಅಲ್ಲೇನದ ನಮ್ಮ ಜೊತೆನೇ ಅವ್ರನ್ನ ಬೆಳೆಸಿ ಅವಂಗೆ ಹೆಂಗಿದ್ರು ಏನದ ಇದು ಕ್ಷಾತ್ರ ತೇಜ ಉಳ್ಳವನಾಗ್ಯಾನ, ಅದಕ್ಕೆ ಹಿಂಗೆ ವಿದ್ಯಾದೊಳಗೆ ಆಸಕ್ತಿ ಅದ, ಅದಕ್ಕೆ ಹಿಂಗೆ ಇದೇ ಹಾದಿಯೊಳಗೆ ನಾವು ಕರ್ಕೊಂಡು ಇವಂಗೆಲ್ಲ ವಿದ್ಯಾ ಬುದ್ಧಿಯನ್ನು ನಾವು ಕಲಿಸ್ತೀವಿ ಅಂತಿಕೊಂಡು ಅವ್ರು ಏನು ಮಾಡ್ತಾರೆ, ಕಲಬುರ್ಗಿಯ ದೇಶಮುಖರು ಅಣ್ಣಾರಾವ್ ದೇಶಮುಖರು ಅಂತಿಕೊಂಡು ಅವರು ಭಾಳ ಶ್ರೀಮಂತರಿರ್ತಾರೆ. ಅವ್ರು ಅಗದಿ ದೊಡ್ಡವಾದ ಅವರು ಕಲಬುರ್ಗಿ ಒಳಗೆ ದೊಡ್ಡ ಭವ್ಯವಾದ ಮನೆ ಇರ್ತದೆ, ಅನೇಕ ಹೊಲಗಳನ್ನು ಹೊಂದಿರ್ತಾರೆ. ಆಮೇಲೆ ಅವ್ರಿಗೆ ಹಿಂಗಾಗಿ ಅವ್ರೇನು ಮಾಡ್ತಾರೆ, ದೇವರಾಯನವ್ರು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಮಹಿಪತಿದಾಸರು ಕೂಡ ಆಯ್ತಿರ್ಲಿ ಅವ್ರ ಇಚ್ಛಾ ಅಲ್ಲೇ ಬೆಳೆಯೋದು ಭಗವಂತನ ಸಂಕಲ್ಪದ ಅಂತಿಕೊಂಡು ಅವರು ಒಪ್ಪಿಗೆ ಕೊಡ್ತಾರೆ. ಮುಂದೆ ಏನು ಮಾಡ್ತಾರೆ, ದೇವರಾಯರು ಅಲ್ಲೇ ತಮ್ಮ ಅಜ್ಜ ಅಜ್ಜಿ ಕಡೆಯವರು ಕಲಬುರ್ಗಿಗೆ ಹೋಗ್ತಾರೆ. ಅವರು ಈಗ ನಮ್ಮ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ತಮ್ಮ ಅನೇಕ ಪ್ರವಚನಗಳೊಳಗೆ ಹೇಳೋದನ್ನು ನಾವು ಕೇಳ್ತೀವಿ. ನಿಮಗೆ ಮಕ್ಕಳಾದ್ರೆ ಅಂದ್ರೆ ಒಬ್ಬರನ್ನೇನದ ಇಲ್ಲಿ ವಿದ್ಯಾಪೀಠಕ್ಕೆ ಕಳಿಸಿ ಅವನ ಒಬ್ಬ ದೊಡ್ಡ ತತ್ವಜ್ಞಾನಿಯನ್ನಾಗಿ ಮಾಡ್ರಿ, ಇನ್ನೊಬ್ಬತ್ತನ ಏನದ ನೀವು ಮಿಲ್ಟ್ರಿಗೆ ಸೇರಿಸಿ ಅವನ ದೇಶ ರಕ್ಷಣೆಗಾಗಿ ಬಿಡ್ರಿ, ಅದು ಕೂಡ ನಮ್ಮ ಕರ್ತವ್ಯ ಅಂತಿಕೊಂಡು ಹೇಳ್ತಿರ್ತಾರೆ. ಈ ಒಂದು ಹೇಳಿದ ಒಂದು
ವಿಷಯವನ್ನ ಮಹಿಪತ್ರಾಯರು ಅವಾಗ ಅವ್ರು ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ಯಾರ ಅಂತಿಕೊಂಡು ನಾವಿಲ್ಲೇ ತಿಳ್ಕೋಬೇಕು. ಯಾಕಂದ್ರೆ ಆವಾಗಲೇ ತಮ್ಮ ಇಬ್ರು ಮಕ್ಕಳೊಳಗೆ ಒಬ್ಬಾತನ್ನ ಅವರು ತಮ್ಮ ಏನದ ಆಧ್ಯಾತ್ಮ ದಾರಿ ಒಳಗೆ ಕರ್ಕೊಂಡು ಹೋದ್ರ ಇನ್ನೊಬ್ಬತ್ ಮಗನ ಏನದ ಅವರು ದೇಶ ರಕ್ಷಣೆಗಾಗಿ ತಾವು ಅಲ್ಲೇ ಬಿಟ್ಟು ಕೊಡ್ತಾರ. ಈ ವಿಷಯವನ್ನ ಈಗ ನಮ್ಮ ಸತ್ಯಾರ್ಥ ತೀರ್ಥ ಹೇಳುವುದನ್ನ ಅವಾಗ ಮಹಿಪತಿದಾಸರು ಅದನ್ನ ಜಾರಿಗೆ ತಂದಿದ್ರು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳುವಂತ ಒಂದು ವಿಷಯ. ಇದೇ ರೀತಿ ಏನದ ದೇವರಾಯನ ಏನದ ಅವ್ರ ಅಜ್ಜನಾಗಿರ್ತಕ್ಕಂಥ ಅಣ್ಣಾರಾವ್ ದೇಶಮುಖರು ಏನದ ಕಲಬುರಗಿಗೆ ಕರ್ಕೊಂಡು ಹೋಗ್ತಾರ. ಇವನ ದೇವರಾಯನೊಳಗೆ ಇರ್ತಕ್ಕಂಥ ಸಾಹಸ ಪ್ರವೃತ್ತಿ ಮತ್ತು ದೈಹಿಕ ಬಲ ಇವನ್ನೆಲ್ಲವನ್ನ ನೋಡಿ ಅವ್ರು ಏನು ಮಾಡ್ತಾರ, ಇವನಿಗೆ ಆ ವಿದ್ಯೆ ಒಳಗೆ ಅವ್ನಿಗೆ ಹೆಚ್ಚು ಕಲಿಸೋ ಪ್ರಯತ್ನವನ್ನ ಮಾಡ್ತಾರೋ. ಅವನಿಗೆ ಕತ್ತಿ ಢಾಲಗಳನ್ನ ಹಿಡಿದು ಹೆಂಗೆ ಯುದ್ಧ ಮಾಡಬೇಕು, ಕುದುರೆ ಸವಾರಿ ಹೆಂಗೆ ಮಾಡಬೇಕು, ಮಲ್ಲ ಯುದ್ಧ ಹೆಂಗೆ ಮಾಡಬೇಕು, ಆಮೇಲೆ ಶತ್ರುಗಳ ಜೊತೆ ಹೆಂಗೆ ಹೋರಾಡಬೇಕು ಅನ್ನೋ ಎಲ್ಲ ಕಲೆ ಕೌಶಲ್ಯಗಳನ್ನು ಶಿಕ್ಷಣವನ್ನು ಅವ್ರಿಗೆ ಕೊಡಿಸ್ತಾ ಕೆಲವೇ ದಿವಸದೊಳಗೆ ಏನಾಗ್ತಾರೋ ದೇವರಾಯರು ಅತ್ಯಂತ ಶೂರ ಸೇನರ ಹಂಗೆ ಅವ್ರು ಅಷ್ಟು ಒಂದು ಧೀರ ಶೂರರಾಗ್ತಾರಂತ ದೇವರಾಯರು. ಆಮೇಲೆ ಮುಂದೆ ದೇವರಾಯರು ಅಗ್ದೇವ್ರು ನೋಡ್ಲಿಕ್ಕೆ ಭಾಳ ಎತ್ತರ ನಿಲುವ, ಅಗ್ದಿ ಕಟ್ಟು ಮಸ್ತಾದ ದೇಹ, ಅಗ್ದಿ ಸುಂದರವಾದ ಮುಖ, ನೋಡೋರು ಕೂಡ ಅತ್ಯಂತ ಅವರು ಆಕರ್ಷಕವಾಗಿ ಕಾಣಿಸ್ತಿರ್ತಾರೆ. ಮುಂದೇನ ಅಣ್ಣಾರಾವ್ ದೇಶಮುಖರವ್ರು ವಿಚಾರ ಮಾಡ್ತಾರೆ, ಇವನಿಗೆ ಇಷ್ಟೆಲ್ಲ ಶಕ್ತಿ ಅದ, ಆಮೇಲೆ ಕ್ಷಾತ್ರ ತೇಜಸ್ ಅದ, ಯುದ್ಧ ಮಾಡೋ ಕಲೆ ಅದ, ಅದಕ್ಕೆ ಇವನಿಗೇನದ ನಾವು ಬೀದರ್ ಬಾದಶಾನ ಜೊತೆಗೆ ಸ್ವಲ್ಪ ಮಾತಾಡಿ ಇವನಿಗೊಂದು ಅಲ್ಲೇ ಒಂದು ಆಸ್ಥಾನದೊಳಗೆ ಅರಮನೆಯೊಳಗೆ ಒಂದು ಒಳ್ಳೆ ಉದ್ಯೋಗ ಅವನಿಗೆ ಕೊಡಿಸ್ಬೇಕು ಅಂತ ವಿಚಾರ ಮಾಡಿ ಅವ್ರೇನು ಮಾಡ್ತಾರೆ, ಬೀದರ್ ಬಾದಶಾನಿಗೆ ಭೇಟಿಯಾಗಿ ಅವನಿಗೆ ಹೇಳ್ತಾರೆ, ಹಿಂಗೆ ನಮ್ಮ ಮೊಮ್ಮಗ ಹಿಂಗೆಲ್ಲ ಭಾಳ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ಧೀರ ಶೂರ ಇದ್ದಾನೆ, ಅದಕ್ಕೆ ನಿಮ್ಮ ಆಸ್ಥಾನದೊಳಗೆ ಅವನಿಗೊಂದು ಕೆಲಸವನ್ನು ನೀವು ಕೊಡ್ಬೋದು ಅಂತಿಕೊಂಡು ಅವನಿಗೆ ಹೇಳಿದಾಗ ಅವ್ರಿಗೆ ಅಣ್ಣಾರಾವ್ ದೇಶಮುಖರು ಕೂಡ ಅತ್ಯಂತ ಅವ್ರ ಹಿಂದೆ ರಾಜಕೀಯ ಪ್ರಭಾವ ಉಳ್ಳವರಾಗಿರ್ತಾರೆ. ಮತ್ತು ಎಲ್ಲರೂ ಬಾದಶಾಹಂದ ಅಕ್ತಿ ಅವ್ರ ಒಡನಾಟ ಚಲೋ ಇರ್ತದೆ ಬಾದಶಾಹನ ಜೊತೆ. ಅದಕ್ಕೆ ಬೀದರ್ ಬಾದಶಾಹನು ಕೂಡ ಏನು ಮಾಡ್ತಾನೆ, ಅದಕ್ಕೆ ಆಯ್ತು ಒಪ್ಕೊಂಡು ನೀವು ಹೇಳಿರ ಅಂದಮೇಲೆ ಆಯ್ತು ಅಂತ ತಿಕ್ಕೊಂಡು ಅವ್ರು ದೇವರಾಯರ ನೋಡಿದ ಕೂಡಲೇ ಅವ್ರಿಗೆ ಅವನ ಬಗ್ಗೆ ಅತ್ಯಂತ ಆಕರ್ಷಕ ಅವ್ರ ಮುಖ ನೋಡಿದ ತಕ್ಷಣ ಇವ್ ಅಗ್ದಿ ಯೋಗ್ಯಿದ್ದಾನ, ಸೇನಾಧಿಪತಿ ಆಗಲಿಕ್ಕೆ ಯೋಗ್ಯಿದ್ದಾನ ಅಂತ ತಿಕ್ಕೊಂಡು ಇವನಿಗೆ ಏನು ಮಾಡ್ತಾರೆ, ತಮ್ಮ ಆಸ್ಥಾನದೊಳಗೆ ಇವಂಗ ಒಂದು ಒಳ್ಳೆಯವಾದಂಥ ಒಂದು ಎಲ್ಲ ಸೈನಿಕರ ಮೇಲೆ ಸೇನಾಪತಿಯನ್ನಾಗಿ ಮಾಡಿ ಎಲ್ಲ ಅಧಿಕಾರವನ್ನು ನೀಡಿ ಅವರಿಗೆ ಒಂದು ಅತ್ಯುನ್ನತವಾದ ಸೇನಾಧಿಪತಿಯ ಸ್ಥಾನವನ್ನು ಬೀದರ್ ಬಾದಶಾ ತನ್ನ ಆಸ್ಥಾನದೊಳಗೆ ಅವರಿಗೆ ಕೊಡ್ತಾನ. ದೇವರಾಯರಿಗೆ ಏನದ ಎಲ್ಲ 10,000 ಸೈನಿಕರ ಮೇಲೆ ಅವ್ರಿಗೆ ಸರ್ದಾರರನ್ನಾಗಿ ಮಾಡ್ತಾನಂತ. ಸರ್ದಾರನ್ನಾಗಿ ಮಾಡಿ ಆದೇಶ ಹೊರಡಿಸ್ತಾನ. ಮತ್ತೆಲ್ಲ ದೇವರಾಯನಿಗೆ ಎಲ್ಲ ಸೇನಾಪತಿ ಎಲ್ಲ ವೇಷಭೂಷಣಗಳನ್ನ ಕೊಟ್ಟು ಒಳಗ ಪದ್ಧತಿ ಅಂತ ಅವ್ರಿಗೆ ಏನದ ಎಲ್ಲ ಸತ್ಕಾರವನ್ನ ಮಾಡಿ ಎಲ್ಲ ಸೌಕರ್ಯವನ್ನು ಕೂಡ ಅವನಿಗೆ ಒದಗಿಸಿಕೊಡ್ತಾರ ಬೀದರ್ ಬಾದಶಾ. ಮುಂದೆ ಅಣ್ಣಾರಾವ್ ದೇಶಮುಖರು ಏನದ ತಮ್ಮ ಮೊಮ್ಮಗನಿಗೆ ಇಂಥ ಒಂದು ಸಿಕ್ಕ ಸತ್ಕಾರ ಮತ್ತು ರಾಜ ಮರ್ಯಾದೆಯನ್ನು ಕಂಡು ಅವ್ರಿಗೆ ಬಹಳ ಸಂತೋಷ ಆಗ್ಬಿಡ್ತದೆ. ಈ ಸುದ್ದಿ ಎಲ್ಲ ಮಹಿಪತಿದಾಸರಿಗೂ ಕೂಡ ಎಲ್ಲ ಸುದ್ದಿ ಮೂಡ್ತದೆ, ತಮ್ಮ ಮಗನಿಗೆ ಇಂಥ ಬೀದರ್ ಬಾದಶಾನ ಆಸ್ಥಾನದೊಳಗೆ ಸೇನಾಧಿಪತಿ ಅಂತಿಕೊಂಡು ದೊಡ್ಡ ಸ್ಥಾನ ಸಿಕ್ಕದ, ಆಮೇಲೆ ದೊಡ್ಡ ಅವನಿಗೆಲ್ಲ ಅರಮನೆ ದೊಡ್ಡ ಎಲ್ಲ ವೈಭವಗಳ ಸಿಕ್ಕದನ್ನ ಕೇಳಿ ಮಹಿಪತರಿಗೂ ಕೂಡ ಏನದ ಆನಂದ ಆಗ್ತದೆ, ಮಗನಿಗೆ ಒಂದು ಒಳ್ಳೆಯ ಸ್ಥಾನ ಸಿಕ್ತ ಅಂತಿಕೊಂಡು ಮುಂದೆ ಮಹಿಪತಿದಾಸರು ಕೂಡ ಏನದ ಕಲಬುರಗಿಗೆ ಹೋಗಿ ತಮ್ಮ ಮಗನಿಗೆ ಭೇಟಿಯಾಗಿ ಬೀದರ್ದೊಳಗೆ ತಮ್ಮ ಮಗನಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ವೈಭೋಗವನ್ನು ಅವರು ಕೂಡ ನೋಡಿ ಆನಂದ ಪಟ್ಟು ಮತ್ತು ವಾಪಸ್ ಅವರು ಕಾಕಂಡಿಕೆಗೆ ಮತ್ತೆ ಬರ್ತಾರೆ. ಮಹಿಪತಿದಾಸರು ಕಾಕಂಡಿಕೆ ಬರುವ ಹೊತ್ನಾಗ ದೇವರಾಯರಿಗೆ ಅದು ಉಪದೇಶವನ್ನು ಕೂಡ ಮಾಡ್ತಾರ. ಅವ್ರು ಏನಂದ್ರೆ, ಯಾಕಂದ್ರೆ ನಾವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಏನದ ಭಗವದ್ಗೀತಾದೊಳಗೆ ಕೃಷ್ಣ ಹೇಳ್ತಾನ, ನಮಗೇನು ನಮ್ದು ಭಗವಂತ ನಮ್ಗೇನು ಕರ್ತವ್ಯವನ್ನು ಕೊಟ್ಟಿರ್ತಾನ ಅದನ್ನ ದೇವತಾ ಪೂಜಾ ರೂಪವಾಗಿ ಮಾಡಿ ಅದನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕಂತಿಕೊಂಡು ಅದನ್ನ ಮಹಿಪತಿದಾಸರು ಕೂಡ ದೇವರಾಯನಿಗೆ ಹೇಳ್ತಾರ. ನೀನದ ಯಾವಾಗ್ಲೂ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಕಾಯ ವಾಚ ಮನಸ ಪರಿಶುದ್ಧನಾಗಿ ನಿನ್ನ ಕರ್ತವ್ಯವನ್ನೇನದ ನೀನು ಭಗವಂತನ ಪೂಜಾ ರೂಪದಿಂದ ಮಾಡಿ ಅದನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡು. ಏನೇ ಕಷ್ಟಗಳ ಬಂದ್ರೂ ಕೂಡ ಅದನ್ನ ದಿಟ್ಟತನದಿಂದ ನೀ ಎದುರಿಸಬೇಕು. ಭಗವಂತನ ಸ್ಮರಣೆಯನ್ನ ಹರಿವಾಯು ಗುರುಗಳ ಸ್ಮರಣೆಯನ್ನ ಯಾವತ್ತೂ ಮರಿಬೇಡ. ಮತ್ತು ಬಡವರನ್ನ ಕನಿಕರದಿಂದ ನೋಡು, ಅವರಿಗೆ ಸಹಾಯ ಮಾಡು, ನಿನ್ನ ಕಾರ್ಯದೊಳಗೆ ವಿವೇಚನೆ ಇರಲಿ ಅಂತಿಕೊಂಡು ತನ್ನ ಮಗನಿಗೆಲ್ಲ ಒಂದು ಬುದ್ಧಿವಾದವನ್ನ ಹೇಳಿ ಅವನಿಗೆಲ್ಲ ಒಂದು ಭಗವಂತನ ಕುರಿತಾದ ಒಂದು ವಿಶೇಷವಾದ ಜ್ಞಾನವನ್ನು ಕೂಡ ಕೊಟ್ಟು ಅವರು ವಾಪಸ್ಸು ಕಾಕಂಡಕಿಗೆ ಬರ್ತಾರ.
ಮುಂದೆ ದೇವರಾಯರಿಗೆ ಇಷ್ಟೊಂದೆಲ್ಲ ವೈಭೋಗದ ಸಿಕ್ಕ ಮೇಲೆ ಅವರ ದೇವರಾಯರ ಆಜ್ಜನಾಗಿರ್ತಕ್ಕಂಥ ಅಣ್ಣಾರಾವ್ ದೇಶಮುಖ್ ಏನಿರ್ತಾರೋ ಅವ್ರಿಗೆ ಇನ್ನೊಬ್ಬತ್ತ ಮಗ ಇರ್ತಾನೆ. ಆ ಮಗಳು ಏನಿರ್ತಾಳೆ ಲಕ್ಷ್ಮೀಬಾಯಿ ಅಂತ ತಿಕ್ಕೊಂಡಾಕಿ. ಅಂದ್ರೆ ದೇವರಾಯರಿಗೆ ಏನದ ಮಾಮನ ಮಗಳೇ ಆಕಿ, ಮಾಮನ ಮಗಳು ಅಂತ ತಿಕ್ಕೊಂಡು ಆ ಲಕ್ಷ್ಮೀಬಾಯಿಯನ್ನು ಏನದ ದೇವರಾಯರಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ. ಮುಂದೆ ವಿವಾಹವನ್ನು ಮಾಡಿದ ತಕ್ಷಣ ಅವರು ಕೂಡ ಏನದ ಬೀದರ್ ಒಳಗೆ ತಮ್ಮ ಅರಮನೆ ಒಳಗೆ ಅತ್ಯಂತ ಒಂದು ಎಲ್ಲ ತಮ್ಮ ಕರ್ತವ್ಯವನ್ನು ಎಲ್ಲ ಗೃಹಸ್ಥಾಶ್ರಮದ ಉಚಿತವಾದ ಎಲ್ಲ ಸತ್ಕರ್ಮಗಳನ್ನು ಮಾಡ್ತಾ, ಅಷ್ಟೇ ಅಲ್ಲ ತಮ್ಮ ಕರ್ತವ್ಯವನ್ನು ಕೂಡ ಏನದ ಸೇನಾಧಿಪತಿಯಾಗಿ ಮಾಡ್ತಕ್ಕಂಥ ಎಲ್ಲ ಕರ್ತವ್ಯವನ್ನು ಕೂಡ ನಿಷ್ಠೆಯಿಂದ ಮಾಡ್ತಾ ಒಂದು ಕಾಲವನ್ನು ಕಳಿತಿರ್ತಾರೆ. ಮುಂದೆ ಹೀಗೆ ಇರುವ ಹೊತ್ನಾಗ ಒಂದ್ಸಲ ಏನಾಗ್ತದೆ, ಪುಣೆಯ ಪೇಶ್ವೆಯವ್ರು ಏನು ಮಾಡ್ತಾರೆ, ಇದು ಬೀದರ್ ರಾಜ್ಯದ ಮೇಲೆ ದಾಳಿ ಮಾಡುವ ಒಂದು ಸಂಚನ್ನು ಮಾಡ್ತಿರ್ತಾರೆ. ಆ ಸಮಯದೊಳಗೆ ಈ ಸುದ್ದಿ ಬೀದರ್ ಬಾದಶಾಹನಿಗೆ ತಿಳಿದ ತಕ್ಷಣ ಅವನು ದೇವರಾಯರನ್ನು ಕರೆಸಿ ಈ ವಿಷಯವನ್ನು ಹೇಳ್ತಾನೆ. ಪುಣೆ ಪೇಶ್ವೆಯವ್ರು ನಮ್ಮ ಬೀದರ್ ಮೇಲೆ ಅವರು ದಾಳಿ ಬರ್ಲಿಕ್ಕತ್ತಾರ, ಅದಕ್ಕೆ ನೀವು ಇದಕ್ಕೆ ಎಲ್ಲ ಒಂದು ಸಿದ್ಧತೆಯನ್ನು ಮಾಡ್ಕೋರಿ ಅಂತಿಕೊಂಡು ಹೇಳಿದಾಗ ಅವಾಗ ದೇವರಾಯರು ಒಟ್ಟು ಯಾರಿಗೂ ಏನು ಹೇಳ್ತಾರೆ, ನೀವು ಅವನು ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ನಾವೇನೋ ಧೈರ್ಯದಿಂದ ಈ ಒಂದು ಎಲ್ಲ ಎದುರಾಳಿಗಳನ್ನು ನಾವು ಎದುರಿಸೋಣ ಅಂತಿಕೊಂಡು ಹೇಳಿ ತಾವ್ರೇನು ಮಾಡ್ತಾರೆ, ದೇವರಾಯರು ಏನು ಮಾಡ್ತಾರೆ, ತಮ್ಮ ಮೊದಲೇ 5,000 ಸೈನಿಕರನ್ನು ಸಜ್ಜುಗೊಳಿಸಿರ್ತಾರಲ್ಲ, ಇಂಥ ಏನಾದ್ರು ಯುದ್ಧ ಅದು ಮಾಡಬೇಕಾದ್ರೆ ಹೆಂಗೆ ಅವರನ್ನು ಎದುರಿಸ್ಬೇಕು ಅಂತಿಕೊಂಡು ಅದೇ ರೀತಿ 5,000 ಸೈನಿಕರೊಂದಿಗೆ ಏನದವರು ಯುದ್ಧಕ್ಕೆ ಹೋಗಿ ಅಲ್ಲ ಪೇಶ್ವೆ ಸೈನಿಕರೆಲ್ಲ ತಡೆದು ಅತ್ಯಂತ ಪರಾಕ್ರಮದಿಂದ ಅವ್ರ ಜೊತೆ ಹೋರಾಡಿ ಎಲ್ಲ ವೈರಿಗಳನ್ನು ಏನದ ಹಿಮ್ಮೆಟ್ಟಿಸಿ ಅವರನ್ನೆಲ್ಲ ಸೋಲಿಸಿ ವಿಜಯಗಳಾಗಿ ಬೀದರ್ಕ್ಕೆ ಬಂದು ಬಾದಶಾಹನನ್ನು ಭೇಟಿ ಆಗ್ತಾರೆ. ಬಾದಶಾಹ ಏನು ಮಾಡ್ತಾನೆ, ದೇವರಾಯರ ಒಂದು ಪರಾಕ್ರಮ ಹಾಗೂ ಅತ್ಯಂತ ಅವರು ಧೈರ್ಯವನ್ನು ಕಂಡು ಅವ್ರಿಗೆ ಭಾಳ ಪ್ರೀತಿ ಆಗ್ತದೆ. ಬಾದಶಾಹನಿಗೆ ಪ್ರೀತಿಯಾಗಿ ಅವರಿಗೆಲ್ಲ ಧನ ಕನಕಗಳನ್ನು ವಸ್ತ್ರಾಭರಣಗಳನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡ್ತಾನೆ. ಹೀಗೆ ಮುಂದೆ ದೇವರಾಯರ 3-4 ಯುದ್ಧಗಳಿಗೂ ಕೂಡ ತಮ್ಮ ಒಂದು ಜೀವದ ಹಂಗು ತೊರೆದು ವೈರಿಗಳ ಜೊತೆ ಯುದ್ಧ ಮಾಡಿ ಕಾದಾಡಿ ರಾಜನಿಗೇನ ಅತ್ಯಂತವನ್ನು ಜಯವನ್ನು ದೊರಕಿಸಿಕೊಡುವುದಲ್ಲದೆ ಬಾದಶಾಹನು ಕೂಡ ಏನದ ದೇವರಾಯರ ಒಂದು ಶೌರ್ಯ ಧೈರ್ಯ ಮತ್ತು ಅವರ ಸ್ವಾಮಿ ನಿಷ್ಠೆಗೆ ಬೆರಗಾಗಿ ಅವ್ರಿಗೆ ಅತ್ಯಂತ ಸಂತೋಷದಿಂದ ಏನು ಮಾಡ್ತಾರೆ, ಬಾದಶಾಹ ಜಾಲವಾದಿ ಅಂತಿಕೊಂಡು ಇಲ್ಲಿ ವಿಜಾಪುರ ಜಿಲ್ಲಾದೊಳಗೆ ಸಿಂದಗಿಯಿಂದ ಅಲ್ಲೇ ಜಾಲವಾದಿ ಅಂತ ಊರು ಬರ್ತದೊಂದು. ಆ ಜಾಲವಾದಿ ಸುತ್ತಮುತ್ತಲಿನ ಒಂದು 11 ಹಳ್ಳಿಗಳನ್ನು ಏನದ ಅವರಿಗೆ ಜಹಗೀರ್ ಹಾಕಿಕೊಟ್ಟು ಆ ಹಳ್ಳಿಗಳ ಎಲ್ಲ ಅಧಿಕಾರವನ್ನು ಕೂಡ ಏನದ ದೇವರಾಯರಿಗೆ ಒಪ್ಪಿಸಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಮುಂದೆ ದೇವರಾಯರು ಕೂಡ ಏನು ಮಾಡ್ತಾರ, ಆ ಹಳ್ಳಿಗಳನ್ನು ಕೂಡ ವಶಪಡಿಸಿಕೊಳ್ಳಲಿಕ್ಕೆ ಸಾಕಷ್ಟು ವೈರಿಗಳು ಬರ್ತಾರೆ. ದೇವರಾಯರು ಆ ಹಳ್ಳಿಗಳನ್ನು ಕೂಡ ಉಳಿಸಿಕೊಳ್ಳಲಿಕ್ಕೆ ಮತ್ತು ಸುತ್ತಮುತ್ತಲಿನ ಅನೇಕ ಜಾಗೀರ್ದಾರರೊಂದಿಗೆ ಅವರಿಗೆ ಒಂದು ಯುದ್ಧ ಮಾಡುವ ಕಾದಾಡುವ ಒಂದು ಪ್ರಸಂಗ ಬರ್ತದೆ. ಆಗ ದೇವರಾಯರು ಮೇಲಿಂದ ಮೇಲೆ ಇಂಥ ಏರಿ ಬರುವ ಆಕ್ರಮಣಕಾರರು ಇರ್ತಾರಲ್ಲ, ಇವ್ರ ಜೊತೆ ಅತ್ಯಂತ ವೀರವಾಗಿ ಶಿವಾಜಿ ಅಂತ ಹೋರಾಡ್ತಿರ್ತಾರಂತವ್ರು. ಅತ್ಯಂತ ಶಿವೃತನದಿಂದ ಹೋರಾಡಿ ಎಲ್ಲ ವೈರಿಗಳನ್ನು ಕೂಡ ಹಿಮ್ಮೆಟ್ಟಿಸ್ತಿರ್ತಾರ. ಅದಕ್ಕೆ ಅವರಿಗೆ ಅವಾಗೊಂದು ಬಿರುದು ಬರ್ತದಂತ, ಈ ವೀರ ಶಿವಾಜಿ ಅಂತ ಇವ್ರು ಹೆಂಗೆ ಅತ್ಯಂತ ಚಾಣಾಕ್ಷದಿಂದ ಎಲ್ಲ ವೈರಿಗಳನ್ನು ಸೋಲಿಸಿ ಮತ್ತು ಆ ಡೋಣಿ ನದಿ ಅಂತ ತಿಳ್ಕೊಂಡು ಬರ್ತೇವೆ ವಿಜಾಪುರ ಜಿಲ್ಲಾದೊಳಗೆ. ಆ ಡೋಣಿ ನದಿಯ ದಂಡೆ ಮೇಲೆ ಇರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನು ಕೂಡ ಏನದ ಪೂರ್ತಿಯಾಗಿ ತಮ್ಮ ವಶಕ್ಕೆ ತೆಗೆದುಕೊಂಡು ಆ ಭಾಗದೊಳಗೆ ಅವ್ರಿಗೆ ಏನಂತ ಬಿರುದು ಬರ್ತದೆ ಅಂದ್ರೆ ಡೋಣಿ ಶಿವಾಜಿ ಅಂತಿಕೊಂಡು ದೇವರಾಯರಿಗೆ ಒಂದು ಬಿರುದು ಕೊಡ್ತಾರಂತ. ಅವಾಗ ಅಷ್ಟು ಒಂದು ಪರಾಕ್ರಮ ಇರ್ತದೆ. ಆಮೇಲೆ ಮುಂದೆ ಡೋಣಿ ಶಿವಾಜಿ ಅಂತಿಕೊಂಡು ಅವ್ರಿಗೆ ಬಿರುದು ಕೊಟ್ಟ ಮೇಲೆ ಬಾದಶಾಹನ ಅಪ್ಪಣೆ ಪಡೆದು ಏನು ಮಾಡ್ತಾರೆ, ದೇವರಾಯರು ಏನು ಮಾಡ್ತಾರೆ, ಎಲ್ಲ ಹಳ್ಳಿಗಳನ್ನು ಬಿಟ್ಟು ಜಾಲವಾದ ಒಂದೇ ಹಳ್ಳಿಯನ್ನು ತಮ್ಮ ಏನದ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಅಲ್ಲೇ ವಾಸ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ ಜಾಲವಾದಿ ಒಳಗೆ. ಆ ವೇಳೆಗೆ ಮುಂದೆ ದೇವರಾಯರಿಗೆ 4 ಜನ ಗಂಡು ಮಕ್ಕಳು ಹುಡ್ತಾರೆ. ಅವರಿಗೆ ಕ್ರಮವಾಗಿ ಏನದ ಧರ್ಮ, ರಂಗ, ಮಧ್ವ ಮತ್ತು ವೆಂಕಟರಾಯನ್ ಅಂತಿಕೊಂಡು ಅವರಿಗೆ ನಾಮಕರಣವನ್ನು ಮಾಡ್ತಾರೆ. ಮುಂದೆ ಅವರು ಅಗರ್ಭ ಶ್ರೀಮಂತಿಕೆ ಇರ್ತದೆ ಮತ್ತು ಎಲ್ಲ ಪುತ್ರ ಸಂತಾನ ಆಗ್ತದೆ. ಆಮೇಲೆ ದೇವರಾಯರ ಪತ್ನಿ ಲಕ್ಷ್ಮೀಬಾಯಿ ಎಲ್ಲರೂ ಕೂಡ ಆನಂದದಿಂದ ಮಹಿಪತಿರಾಯರ ಅನುಗ್ರಹದಿಂದ ಹಾಗೂ ತಮ್ಮ ಕುರುದೇವರಾದ ಶ್ರೀ ತಿರುಪತಿ ವೆಂಕಟೇಶನ ಸ್ಮರಣೆಯನ್ನು ಮಾಡ್ತಾ ಅವರಲ್ಲಿ ವಾಸವಾಗಿರ್ತಾರೆ. ಮುಂದೆ ಜಾಲವಾದಿಯನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡ್ಕೊಂಡ ಮೇಲೆ ಜಾಲವಾದಿ ಒಳಗೆ ಏನು ಮಾಡ್ತಾರೆ, ಒಂದು ದೊಡ್ಡ ವಾಡೆಯನ್ನು ಕಟ್ಟಿಸ್ತಾರೆ ದೇವರಾಯರು. ಅದಕ್ಕೊಂದು ಸುಂದರ ಭವ್ಯವಾದ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಹೆಬ್ಬಾಗಿಲುಗಳನ್ನು ಕೂಡಿಸ್ತಾರೆ
ಮತ್ತು ವಾಡೆ ಸುತ್ತಲೇನದ ಎತ್ತರವಾದ ಕೋಟೆ ಗೋಡೆಗಳನ್ನು ಕಟ್ಟಿಸ್ತಾರ. ಎಡಬಲದೊಳಗೆ 2 ಎತ್ತರವಾದ ಹುಡೆಗಳನ್ನು ನಿರ್ಮಾಣ ಮಾಡ್ತಾರ. ಸದಾ ಕಾಲದೊಳಗೆ ಮತ್ತು ಕೋಟೆಯನ್ನು ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಕೊತ್ತವಾಲರನ್ನು ನೇಮಿಸ್ತಾರ. ಹಿಂಗೊಂದು ಪ್ರತಿ ರಾಜ್ಯದಂತೆ ಎಲ್ಲರಿಗೂ ಕೂಡ ಒಂದು ನ್ಯಾಯ ಸಿಗುವಂತೆ ಸುವ್ಯವಸ್ಥಿತವಾಗಿ ಒಂದು ಆಡಳಿತವನ್ನು ನಡೆಸ್ತಿರ್ತಾರ. ಅತ್ಯಂತವಾದ ಸತ್ಯ, ನ್ಯಾಯ, ನಿಷ್ಠುರತೆಯಿಂದ ಬೇಗನೆ ಅತ್ಯಂತ ಜನರೊಳಗೆ ಅವರು ಅಗದಿ ಜನಾನುರಾಗಿ ಆಗ್ತಾರೆ. ಎಲ್ಲ ಜನರು ಕೂಡ ದೇವರಾರ ಮೇಲೆ ಅಷ್ಟೊಂದು ಅಭಿಮಾನ ಇರ್ತದೆ ಅವ್ರಿಗೆ. ಇಷ್ಟ ದೊಡ್ಡ ಧಣಿ ನಮಗೆ ಸಿಕ್ಕಾರಲ್ಪ ಅಂತಿಕೊಂಡು ಅದಕ್ಕೆ ದೇವರಾಯರ ದೇಸಾಯಿ ಧಣಿಗಳು ಅಂತಿಕೊಂಡು ಅಲ್ಲಿ ಪ್ರಸಿದ್ಧರಾಗಿ ಬಿಡ್ತಾರೆ. ಇನ್ನು ಮುಂದೆ ಈ ಕಡೆ ಮತ್ತು ಅವರು ಕಾಖಂಡಿಕಿಗೂ ಬಂದು ಮೈಪೈ ಎಲ್ಲ ತಮ್ಗೆ ಇಷ್ಟೆಲ್ಲ ಒಂದು ವೈಭೋಗ ಸಿಕ್ಕ ಮೇಲೆ ಮತ್ತು ಕಾಖಂಡಿಕಿಗೆ ಬರ್ತಿರ್ತಾರೆ. ಮೇಲೆ ಬಂದು ಮಹಿಪತಿ ದಾಸರಿಗೆ ಮತ್ತು ಕೃಷ್ಣದಾಸರು ಅವರ ತಮ್ಮ ಆಗಿದ್ರು ಕೂಡ ಕೃಷ್ಣದಾಸರು ಅವರು ಕೂಡ ತಂದೆಯನ್ನು ಗುರುಗಳನ್ನಾಗಿ ಮಾಡಿಕೊಂಡು ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡು ಸಾಕಷ್ಟು ಸಾಹಿತ್ಯವನ್ನು ರಚನೆಯನ್ನು ಮಾಡ್ತಾ ಸದಾ ಭಗವಂತನ ಒಂದು ಸೇವೆಯೊಳಗೆ ತಲ್ಲೀನರಾಗಿರ್ತಾರೆ. ಅದಕ್ಕೆ ಕೃಷ್ಣದಾಸರಿಗೆ ಅವರು ತಮ್ಮ ಗುರುಗಳಂತಿಕೊಂಡು ದೇವರಾರ ಅವರನ್ನು ಕಾಣ್ತಿರ್ತಾರಂತ. ಅವ್ರ ವಯಸ್ಸಿನೊಳಗೆ ಅವ್ರಕಿನ್ನ ಸಣ್ಣವರಾಗಿದ್ರು ಕೂಡ ಕೃಷ್ಣದಾಸರ ಮೇಲೆ ಅವ್ರಿಗೆ ಅಷ್ಟೊಂದು ಭಕ್ತಿ ಭಾವದಿಂದ ಕೃಷ್ಣದಾಸರಿಗೆ ಅವರು ಅಷ್ಟು ನಮಸ್ಕಾರವನ್ನು ಕೂಡ ಮಾಡ್ತಿರ್ತಾರಂತ. ಯಾಕಂದ್ರೆ ಆಧ್ಯಾತ್ಮ ಸಾಧನೆ ಒಳಗೆ ಅವ್ರು ಬಹಳ ಎತ್ತರಕ್ಕೆ ಏರಿರ್ತಾರೆ. ಅದಕ್ಕೆ ಕೃಷ್ಣದಾಸರನ್ನ ಕಂಡವ್ರಿಗೆ ಬಹಳ ಒಂದು ಅತ್ಯಂತವಾದ ಒಂದು ತಮ್ಮನು ಪ್ರೇಮದಕ್ಕಿಂತ ಅವ್ರ ಮೇಲೆ ಗುರುಭಕ್ತಿ ಬಹಳ ಇರ್ತದಂತ ಕೃಷ್ಣದಾಸರ ಮೇಲೆ. ಅಷ್ಟು ಅವರು ಕೃಷ್ಣದಾಸರ ಮೇಲೆ ಭಕ್ತಿನ ನಡ್ಕೊಂಡು ಅಲ್ಲೇ ಮಹಿಪದಾಸರು ಮತ್ತು ಕೃಷ್ಣದಾಸರ ದರ್ಶನ ತಗೊಂಡು ಅವ್ರ ಆಶೀರ್ವಾದ ತನ್ನ ಹೆಂಡತಿ ಮಕ್ಕಳೆಲ್ಲರನ್ನು ಕರ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಮತ್ತು ತಾವು ಇಲ್ಲಿ ತಮ್ಮ ಬೀದರ್ಕ ಬರ್ತಿರ್ತಾರ ಅವರು. ಮತ್ತು ಅಷ್ಟೇ ಅಲ್ಲದೆ ಏನು ಮಾಡ್ತಿರ್ತಾರ, ಕೃಷ್ಣದಾಸರನ್ನ ಆಗಾಗ ಅವರು ಕಾಖಂಡಕಿಯಿಂದ ತಮ್ಮ ಜಾಲವಾದಿಗೆ ಕರ್ಸ್ಕೊತಿರ್ತಾರ. ಅವರು ಜಾಲವಾದಿಗೆ ಕರ್ಸ್ಕೊಂಡು ಅಲ್ಲಿ ಅವ್ರ ಕಡೆಯಿಂದ ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆಗಳ ಒಂದು ಪ್ರವಚನ ಒಂದು ಸಪ್ತಾಹವನ್ನು ಮಾಡಿಸಿ ಜ್ಞಾನ ಸತ್ರವನ್ನು ಏರ್ಪಡಿಸ್ತಿರ್ತಾರೆ. ಅವರು ಕೃಷ್ಣದಾಸರ ಒಂದು ಜ್ಞಾನ ಎಲ್ಲರಿಗೂ ಮುಟ್ಲಿ ಅಂತಿಕೊಂಡು ಅವ್ರ ಮೇಲಿಂದ ಮೇಲೆ ಕೃಷ್ಣದಾಸರನ್ನ ಜಾಲವಾದಿಗೆ ಕರೆಸ್ತಿರ್ತಾರಂತವ್ರು. ಹೀಗ ದೇವರಾಯರೇನದ ತಮ್ಮ ಅತ್ಯಂತ ಶೂರ ಧೀರತ್ವದಿಂದ ಒಂದು ದೇಶವನ್ನು ರಕ್ಷಣೆ ಮಾಡೋದಲ್ಲದೇ ಕೃಷ್ಣದಾಸರ ಜೊತೆ ಕೂಡಿ ಆಧ್ಯಾತ್ಮ ಚಿಂತನೆಗಳನ್ನು, ದಾಸ ಸಾಹಿತ್ಯದ ಒಂದು ಅರ್ಥ ಚಿಂತನೆಯನ್ನು ಮತ್ತೆಲ್ಲ ಭಾಗವತ ಪುರಾಣಾದಿಗಳ ಎಲ್ಲ ಸಾರವನ್ನು ಕೂಡ ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಆಧ್ಯಾತ್ಮ ದಾರಿಯಲ್ಲೂ ಕೂಡ ಅವರು ಮುಂದೆ ಹೋಗ್ತಿರ್ತಾರೆ. ಕೇವಲ ಒಂದೇ ಕ್ಷೇತ್ರಕ್ಕೆ ಮೀಸಲಾಗಿರದೆ ಆಧ್ಯಾತ್ಮದೊಳಗೂ ಕೂಡ ತಮ್ಮ ಕಾರ್ಯವನ್ನು ಅಲ್ಲೇ ಮಾಡ್ತಿರ್ತಾರೆ. ತಮ್ಮನ ಕೃಷ್ಣದಾಸರ ಜೊತೆ ಕೂಡಿ ಆಧ್ಯಾತ್ಮ ಚಿಂತನೆಯೊಳಗೂ ಮಾಡ್ತಾ ಅವರು ಆಧ್ಯಾತ್ಮದೊಳಗೂ ಕೂಡ ಮುಂದೆ ಬರ್ತಿರ್ತಾರೆ. ಹೀಗಿರೋ ಹೊತ್ನಾಗ ಒಂದ್ಸಲ ಏನಾಗ್ತದಂದ್ರೆ ಪುಣೆಯ ಪೇಶ್ವೆ ಸೈನಿಕರು ಏನು ಮಾಡ್ತಿರ್ತಾರೆ, ಅವರು ದಕ್ಷಿಣ ಸಂಸ್ಥಾನಗಳಿಂದ ಕುದುರೆಗಳ ಮೇಲೆ ತಮ್ಮ ಹಣ ಮತ್ತು ಬಂಗಾರವನ್ನು ತೆಗೆದುಕೊಂಡು ಪುಣೆಗೆ ಸಾಗಿಸುವಾಗ ವಿಜಾಪುರದ ಹತ್ತಿರ ದಾರಿ ಒಳಗೆ ಏನಾಗ್ತಾರೆ, ಕೆಲವು ದರೋಡೆಕೋರರ ಒಂದು ದೊಡ್ಡ ಗುಂಪು ಬಂದು ಪೇಶ್ವೆ ಸೈನಿಕರ ಮೇಲೆ ಒಮ್ಮೆಲೆ ದಾಳಿ ಮಾಡಿ ಎಲ್ಲ ಹಣ ಬಂಗಾರ ಎಲ್ಲ ದೋಚ್ಕೊಂಡು ಅವರು ಪರಾರಿಯಾಗಿ ಹೋಗ್ಬಿಡ್ತಾರೆ. ಆದ್ರೆ ದೇವರಾಯರ ಕೆಲವರ ವಿರುದ್ಧದವ್ರು ಇರ್ತಾರಲ್ಲ, ಕೆಲವು ಕುಹಕಿಗಳಾಗಿರ್ತಕ್ಕಂಥ ಜಾಗೀರ್ದಾರ ಅವ್ರ ವಿರುದ್ಧ ಇರ್ತಾರ. ಅವ್ರು ಏನು ಮಾಡ್ತಾರೆ, ಇದೇ ಸಂದರ್ಭ ಅಂತ ತಿಳ್ಕೊಂಡು ಈ ದೇವರಾಯರ ಮೇಲೆ ಏನಾರ ಸುಳ್ಳು ಚಾಡಿ ಹೇಳಿ ಪೇಶ್ವೆ ರಾಜನಿಗೆ ಹೇಳಿ ದೇವರಾಯರಿಗೆ ಅವ್ರಿಗೇನಾರ ತೊಂದರೆ ಮಾಡಿಸ್ಬೇಕಂತ ತಿಳ್ಕೊಂಡು ಪೇಶ್ವೆ ಹತ್ತಿಕ್ಕೆ ಹೋಗಿ ಏನು ಹೇಳ್ತಾರೆ, ಇಲ್ಲ ನಿಮ್ದೆಲ್ಲ ಹಣವನ್ನೆಲ್ಲ ಲೂಟಿ ಮಾಡಿಸಿದವ್ರು ಬೇರೆ ಯಾರೋ ಅಲ್ಲ, ಆ ದೇವರಾಯನೇ ನಿಮ್ಗೆಲ್ಲ ಇದನ್ನೆಲ್ಲ ಮಾಡ್ಸಾನ ಅಂತ ತಿಳ್ಕೊಂಡು ಅವ್ನ ಮುಂದೆ ಸುಳ್ಳು ಚಾಡಿಯನ್ನು ಹೇಳಿಬಿಡ್ತಾರ ಅವರು. ಆಗ ಪೇಶ್ವೆ ರಾಜ ಏನು ಮಾಡ್ತಾನ, ಅವ್ಗೆ ಭಾಳ ಸಿಟ್ಟು ಬಂದು ಹಿಂದೆ ಮುಂದೆ ಏನೂ ವಿಚಾರ ಮಾಡಂಗಿಲ್ಲ, ಆ ದೇವರಾಯನ ಇಷ್ಟೆಲ್ಲ ನಮಗೆ ಮಾಡ್ಯಾನ ಅಂತ ತಿಳ್ಕೊಂಡು ಆ ದೇವರಾಯನನ್ನು ಹಿಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಅವನ್ನ ಸೆರೆ ಹಿಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ತನ್ನ ಸೈನಿಕರಿಗೆ ಆಜ್ಞೆಯನ್ನು ಮಾಡ್ತಾನೆ. ಆಗ ಅವ್ರ ಸೈನಿಕರು ಬಂದು ಆ ದೇವರಾಯನನ್ನು ಹಿಡ್ಕೊಂಡು ತಮ್ಮ ಪುಣೆ ಕಾರಾಗೃಹದೊಳಗೆ ಇಡ್ತಾರಲ್ಲ. ಆಗ ದೇವರಾಯರಿಗೆ ಭಾಳ ಕೆಟ್ಟ ಅನ್ನಿಸ್ತದ, ನಾ ಏನೂ ತಪ್ಪು ಮಾಡಿಲ್ಲಲ್ಪ, ನನಗೆ ಇಂಥ ಶಿಕ್ಷೆ ಬಂತು. ಅವ್ರು ಹೇಳ್ತಾರೆ ಪೇಶ್ವರಾಜನಿಗೆ, ಇಲ್ಲ ನೀವು ಯಾರೋ ನಿಮಗೆ ಇದನ್ನು ಸುಳ್ಳು ಚಾಡಿ ಹೇಳ್ಯಾರ, ನಾ ಇದನ್ನೆಲ್ಲ ಮಾಡಿಲ್ಲ ಅಂತ ಹೇಳಿದ್ರು ಪೇಶ್ವರಾಜ ಇದನ್ನ ನಂಬುದೇ ಇಲ್ಲವ. ಅದಕ್ಕೆ ಅವ್ರನ್ನ ಕಾರಾಗೃಹದೊಳಗೆ ಇಟ್ಟು ಬಿಡ್ತಾರೆ. ಈ ವಿಷಯ ಏನದ ಕಾಖಂಡಿಗಳಿಗಿರ್ತಕ್ಕಂಥ ಕೃಷ್ಣದಾಸರಿಗೆ ಗೊತ್ತಾಗ್ತದೆ. ಆಮೇಲೆ ಈ ಸಂದರ್ಭದೊಳಗೆ ಇಷ್ಟೊತ್ತಿಗೇನಾಗಿರ್ತದೆ, ಮಹಿಪತಿ ದಾಸರು ಕಾಲಾಗ್ಬಿಟ್ಟಿರ್ತಾರೆ. ಕಾಲಾಗಿ ಅವರು ಬೃಂದಾವನ ಇರ್ತದೆ ಕಾಖಂಡಿಕೆ ಒಳಗೆ
ಅವರ ಬೃಂದಾವನ ಇರ್ತಾರೆ. ಬೃಂದಾವನದೊಳಗೆ ಅವರ ಸನ್ನಿಹಿತರ ಒಂದು ವಂಶದಿಂದ ಸನ್ನಿಹಿತರಾಗಿ ಅಲ್ಲ ಭಕ್ತರ ಅನುಗ್ರಹ ಮಾಡ್ತಾ ಕಾಖಂಡಿಕೆ ಒಳಗೆ ಇರ್ತಾರ. ಕೃಷ್ಣದಾಸರು ಇರ್ತಾರ. ಹಾಗೆ ಇದು ಕೃಷ್ಣದಾಸರಿಗೆ ಏನಾಗ್ತದೆ ಈ ವಿಷಯ ತಿಳಿತದೆ. ತನ್ನ ಅಣ್ಣನಿಗೆ ಇಂಥ ಒಂದು ಪ್ರಸಂಗ ಬಂತಲ್ಪ ಅಂತಿಕೊಂಡು ಮಹಿಪತಿ ರಾಯರ ಒಂದು ಬೃಂದಾವನ ಎದುರಿಗೆ ಕುಳಿತುಕೊಂಡು ನಮ್ಮ ಅಣ್ಣನ ನೀವೇ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಮಹಿಪತಿ ರಾಯರಿಗೆ ಅವರು ಪರೋಪರಿಯಾಗಿ ಪ್ರಾರ್ಥನೆ ಮಾಡ್ಕೋತಾರೆ ಕೃಷ್ಣದಾಸರು. ಇತ್ತ ದೇವರಾಯರು ಕೂಡ ಏನದ ಕಾರಾಗೃಹದೊಳಗೆ ಕೂತು ತಮ್ಮ ತಂದೆ ಆಗಿರ್ತಕ್ಕಂಥ ಮಹಿಪತಿ ದಾಸರ ಒಂದು ಸ್ಮರಣೆಯನ್ನ ಮಾಡ್ತಾರ. ನನಗೇನೂ ತಪ್ಪ ಮಾಡಲಾರ್ದ ಇಂಥ ಒಂದು ಅಪವಾದ ನನ್ನ ಮೇಲೆ ಬಂದದ, ಅದಕ್ಕೆ ಈ ಒಂದು ಆಪತ್ತಿನಿಂದ ನನ್ನ ನೀವೇ ಪಾರು ಮಾಡಬೇಕು ಅಂತಿಕೊಂಡು ಮಹಿಪತಿ ದಾಸರಿಗೆ ಅವರು ಕೂಡ ಏನದ ಅತ್ಯಂತ ದೇವರಾಯರು ಕೂಡ ಏನದ ಮಹಿಪತಿ ದಾಸರನ್ನ ಕುರಿತು ಅತ್ಯಂತ ಕಳಕಳಿಯಿಂದ ಈ ಒಂದು ಬಂಧನದಿಂದ ನನ್ನನ್ನು ಪಾರು ಮಾಡು ಅಂತಿಕೊಂಡು ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರ. ಆಗ ದೇವರಾಯರು ಮಹಿಪತಿ ದಾಸರನ್ನ ಕುರಿತು ಒಂದು ಸ್ತೋತ್ರವನ್ನ ರಚನೆಯನ್ನ ಮಾಡಿ ಬರೀತಾರ. ಆ ಸ್ತೋತ್ರ ಇವತ್ತಿಗೂ ಕೂಡ ನಮ್ಗೆ ಲಭ್ಯದ. ಬಂದ ದುರಿತಗಳ ಪರಿಹಾರ ಮಾಡಯ ತಂದೆ ಶ್ರೀ ಗುರು ಮಹಿಪತಿರಾಯ ಅಂತಿಕೊಂಡು ಒಂದು ಪದ್ಯವನ್ನ ರಚನೆಯನ್ನ ಮಾಡ್ತಾರ. ಆ ಪದ್ಯವನ್ನ ಈ ಒಂದು ಸಂಚಿಕೆ ಕೊನೆಯೊಳಗೆ ಆ ಪದ್ಯವನ್ನ ಹಾಡ್ತೀನಂತ. ಈ ಪದ್ಯವನ್ನ ರಚನೆಯನ್ನ ಮಾಡ್ತಾ ಸ್ತೋತ್ರವನ್ನ ಮಾಡ್ತಾ ಅಲ್ಲಿ ಮಹಿಪತಿರಾಯರಿಗೆ ಪ್ರಾರ್ಥನೆಯನ್ನ ಮಾಡ್ತಾರ. ಅವಾಗ ಮುಂಜಾನೆ ನಶಿಕ್ಲೆ ಒಳಗೆ ಅವ್ರಿಗೆ ದೇವರಾಯರುಗಳ ಸ್ವಪ್ನ ಬೀಳ್ತದ. ನಶಿಕ್ಲೆ ಬಿದ್ದು ಹೇಳ್ತಾರ, ನೀ ಏನೂ ಚಿಂತೆ ಮಾಡಬೇಡ, ಅದಕ್ಕೆ ನಿಂದೆಲ್ಲ ಇದು ನೀನು ಪ್ರಾರಬ್ಧ ಕರ್ಮದ ಇಷ್ಟು ಅನುಭವಿಸೋದು, ಅದಕ್ಕೆ ನಾಳೆ ಅಷ್ಟೊತ್ತಿಗೆ ನೀನು ನಿರಪರಾಧಿ ಅಂತಿಕೊಂಡು ಎಲ್ಲ ಕಡೆ ಇಲ್ಲೇ ಸಾಬೀತಾಗ್ತದೆ, ನೀನು ಚಿಂತೆ ಮಾಡಬೇಡ ಅಂತಿಕೊಂಡಲ್ಲೇ ದೇವರಾಯರ ಸ್ವಪ್ನದೊಳಗೆ ಮಹಿಪತಿ ದಾಸರು ಬಂದು ಆಶೀರ್ವಾದವನ್ನು ಮಾಡಿ ಹೋಗ್ತಾರೆ. ಇತ್ತ ಕಡೆ ಅವಂಗ ಪೇಶ್ವರಾಜನಿಗೂ ಕೂಡ ಸ್ವಪ್ನ ಬೀಳ್ತದೆ. ಸ್ವಪ್ನ ಬಿದ್ದು ಹೇಳ್ತಾರೆ, ನೋಡು ನೀ ಯಾರನ್ನ ಬಂಧನದೊಳಗೆ ಇಟ್ಟು ಅವನು ನಿಜವಾಗೂ ಅಪರಾಧ ಮಾಡಿಲ್ಲವ, ನಿರಪರಾಧಿ ಇದ್ದಾನ, ಅದಕ್ಕೆ ಅವನನ್ನು ನೀನು ಬಿಡುಗಡೆ ಮಾಡು ಅಂತಿಕೊಂಡು ಪೇಶ್ವರಾಜನ ಕನಸಿನೊಳಗೂ ಹೇಳ್ತಾರೆ. ಅದೇ ರೀತಿ ಮಂತ್ರಿ ಕನಸಿನೊಳಗೂ ಕೂಡ ಮಹಿಪತಿ ದಾಸರು ಬಂದು ಅವನನ್ನು ಬಿಡುಗಡೆ ಮಾಡ್ರಿ, ಅವನು ನಿರಪರಾಧಿ ಇದ್ದಾನ ಅಂತಿಕೊಂಡು ಹೇಳಿದ ತಕ್ಷಣ ಮುಂಜಾನೆದ್ದ ಮಂತ್ರಿ ಮತ್ತು ಪೇಶ್ವರಾಜ ಇಬ್ರು ಕೂಡ ಬಂದು ಹಿಂಗೆ ಹೇಳ್ತಾರೆ, ನಮ್ಮ ಕನಸೊಳಗೆ ಒಬ್ಬ ಸನ್ಯಾಸಿ ಬಂದು ಹಿಂಗೆ ಹೇಳಾನ, ಅದಕ್ಕೆ ಮತ್ತು ಅವನು ಬಿಡುಗಡೆ ಮಾಡಬೇಕು ಅಂತಿಕೊಂಡು ಅವ್ರು ವಿಚಾರ ಮಾಡ್ತಿರ್ತಾರೆ. ಅದಕ್ಕೆ ಆವಾಗ ವಿಚಾರ ಮಾಡ್ತಿರ್ತಾರೆ, ಇನ್ನು ಇಷ್ಟಿನ ಕನಸೊಳಗೆ ಒಬ್ಬ ಸನ್ಯಾಸಿ ಬಂದು ನಮಗಿಬ್ರಿಗೂ ಹಿಂಗೆ ಹೇಳ್ಯಾನ ಅಂದಮೇಲೆ ಬಹುಶಃ ಅವ್ರು ದೇವರಾಯರ್ದೇನು ತಪ್ಪಿರ್ಲಿಕ್ಕಿಲ್ಲ, ಯಾರೋ ನಮಗೆ ಸುಳ್ಳು ಒಂದು ಚಾಡಿಯನ್ನು ಹೇಳಿ ಅವ್ರ ಮೇಲೆ ಹಿಂಗೆ ಅಪವಾದ ಕೊಟ್ಟಾರ ಅಂತಿಕೊಂಡು ಅವ್ರು ವಿಚಾರ ಮಾಡೋ ಹೊತ್ನಾಗನೆ ಅಲ್ಲಿ ಅವರ ಪೇಶ್ವರಾಜನ ಸೈನಿಕರು ಬಂದು ಹೇಳ್ತಾರೆ, ಇಲ್ಲ ನಮಗೆ ಈಗ ಬಂದ ಸುದ್ದಿ ಬಂತು, ಅದಕ್ಕೆ ನಮ್ಮ ಎಲ್ಲ ಹಣ ಬಂಗಾರವನ್ನು ದರೋಡೆ ಮಾಡ್ಕೊಂಡು ಹೋದವರು ಅಲ್ಲಿ ದರೋಡೆಕಾರ ಒಂದು ಗುಂಪದ ಅವರು ದರೋಡೆ ಮಾಡ್ಕೊಂಡು ಹೋಗ್ಯಾರ, ಅವರೆಲ್ಲ ಸಿಕ್ಕಾರ, ನಮಗೆ ಈ ದೇವರಾಯರ್ದೇನು ತಪ್ಪಿಲ್ಲ ಅಂತಿಕೊಂಡು ಅವರೆಲ್ಲ ಅವ್ರ ಸೈನಿಕರು ಬಂದು ಹೇಳ್ತಾರೆ. ಆವಾಗ ಅವಂಗ ಪೇಶ್ವರಾಜನಿಗೂ ಕೂಡ ತನ್ನ ತಪ್ಪಿನ ಅರಿವು ಆಗ್ತದೆ. ಅದಕ್ಕೆ ದೇವರಾಯರನ್ನು ಬಿಡುಗಡೆ ಮಾಡಿ ಅವ್ರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ತಾನ. ಅದಕ್ಕೆ ನಾವೇನು ತಿಳಿಲಾರ್ದೆ ಹಿಂಗೆ ತಪ್ಪು ಮಾಡಿವಿ, ಅದಕ್ಕೆ ನೀವು ಕನಸೊಳಗೆ ನಮ್ಗೆ ಹಿಂಗೆ ಸನ್ಯಾಸಿಗಳು ಬಂದು ಹಿಂಗೆ ಒಬ್ರು ಹೇಳಿದ್ರು, ಅದಕ್ಕೆ ನಮ್ದೆಲ್ಲ ತಪ್ಪುಗಳನ್ನು ಕ್ಷಮೆ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ದೇವರಾಯ ಹೇಳ್ತಾರೆ, ನಿಮ್ಮ ಸ್ವಪ್ನೊಳಗೆ ಬಂದವ್ರು ಬೇರೆ ಯಾರೂ ಅಲ್ಲ, ನನ್ನ ತಂದೆ ಆಗಿರ್ತಕ್ಕಂಥ ಮಹಿಪತಿ ದಾಸರೇ ನಿಮ್ಮ ಸ್ವಪ್ನೊಳಗೆ ಬಂದು ಹಿಂಗೆ ಹೇಳ್ಯಾರ ಅಂತ ಹೇಳಿದಾಗ ಪೇಶ್ವರಾಜ ಅಂತಾನೆ, ಅಂಥ ದೊಡ್ಡ ಸತ್ಪುರುಷರ ಮಗ ನೀವು, ಅದಕ್ಕೆ ನಿಮ್ಮಂಥವ್ರು ನಾವು ಬಂಧನದೊಳಗಿಟ್ಟು ತಪ್ಪು ಮಾಡಿದೀವಿ ಅಂತಿಕೊಂಡು ಅವರು ಕೂಡ ಪೇಶ್ವರಾಜ ಬಹಳ ಒಂದು ಪಶ್ಚಾತ್ತಾಪ ಪಡ್ತಾನೆ. ಮತ್ತು ದೇವರಾಯರನ್ನ ಅವ್ರನ್ನ ಅತ್ಯಂತ ಅವ್ರಿಗೆಲ್ಲ ಒಂದು ಆದರ ಸನ್ಮಾನ ಮಾಡಿ ಅವರನ್ನ ಮತ್ತೆ ಕಳಿಸ್ಕೊಡ್ತಾನಂತ ಪೇಶ್ವರಾಜ. ಈ ರೀತಿ ದೇವರಾಯರು ಅತ್ಯಂತ ಒಂದು ವೀರ ಶೂರರಾಗಿ ಒಂದು ತಮ್ಮ ಜೀವನವನ್ನು ಕಳೆದು ತಮ್ಮ 4 ಜನ ಗಂಡು ಮಕ್ಕಳಿಗೂ ಕೂಡ ಅವ್ರ ಯೋಗ್ಯ ಕಾಲದೊಳಗೆ ಅವರಿಗೆ ಒಳ್ಳೆ ಕನ್ಯೆಗಳನ್ನು ತಂದು ಅವರಿಗೆ ವಿವಾಹವನ್ನು ಮಾಡ್ತಾರೆ. ಮುಂದೆಲ್ಲ ತಮ್ಮ 4 ಜನ ಮಕ್ಕಳಿಗೆ ಆ ದೇಶಗತಿಯ ಒಂದು ಕಾರ್ಯಭಾರವನ್ನು ಅವರು ವಿಭಾಗ ಮಾಡಿಕೊಟ್ಟು ಅವರು ತಮ್ಮ ತಮ್ಮ ಕ್ಷೇತ್ರದೊಳಗೆ ನ್ಯಾಯ ನಿಷ್ಠೂರತೆಯಿಂದ ನಡೆದುಕೊಂಡು ಹೋಗ್ರಿ, ಪರೋಪಕಾರಿಗಳಾಗಿ ಆಡಳಿತವನ್ನು ನಡೆಸ್ರಿ ಅಂತಿಕೊಂಡು ಅವರಿಗೆಲ್ಲರಿಗೂ ತಮ್ಮ ಎಲ್ಲ ಒಂದು ಜವಾಬ್ದಾರಿಯನ್ನು ತನ್ನ ಮಕ್ಕಳಿಗೆ ಕೊಟ್ಟು ಮುಂದೆ ಅವ್ರೇನದ ಸಾಹಿತ್ಯ ಚಿಂತನೆಯೊಳಗೆ ಕೃಷ್ಣದಾಸರ ಜೊತೆ ಆಧ್ಯಾತ್ಮ ಚಿಂತನೆಯೊಳಗೆ ತಮ್ಮ ಕಾಲವನ್ನು ಕಳೀತಾರ. ತುಂಬ ಮುಂದೆ ಏನಾಗ್ತದೆ, ಕಾಖಂಡಿಕೆ ಒಳಗೆ ಭಜಂತ್ರಿಕಾರ ಅಂತಿರ್ತಾರೆ, ಅವರೆಲ್ಲ ಆರಾಧನೆ ಟೈಮ್ದೊಳಗೆ ಅಲ್ಲೇ ಅವರು ಓದೋದು ಮತ್ತು ಒಂದು ಮಂಗಳ ಗಾನವನ್ನು ಮಾಡ್ತಿರ್ತಾರೆ.
ಅವ್ರಿಗೆ ಏನದ ಭಜಂತ್ರಿಗಾರರಿಗೆ ಅವ್ರಿಗೂ ಕೂಡ ಏನದ ಅನೇಕ ಜಮೀನುಗಳನ್ನು ಕೊಟ್ಟು ಪ್ರತಿ ವರ್ಷ ಕಾಖಂಡಕಿ ಒಳಗೆ ಮೈಪದ್ಯಾಸ ಆರಾಧನೆ ಕಾಲಕ್ಕೆ ಊದಿಸುವ ಮತ್ತು ಬಾರಿಸುವ ಮತ್ತು ಅದನ್ನು ಚೌಗಡ ಬಾರಿಸುವ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಡ್ತಾರೆ. ಯಾರು ತಮ್ಮ ಕೆಲಸ ಮಾಡ್ತಿರ್ತಾರೆ ತಮ್ಮ ಆಸ್ಥಾನದೊಳಗೆ ಅವ್ರಿಗೂ ಕೂಡ ಅನೇಕ ಒಂದು ಜಮೀನುಗಳನ್ನು ಕೊಟ್ಟು ಅವರ ಜೀವನಕ್ಕೂ ಒಂದು ಉಪಯೋಗ ಆಗುವಂಥ ಒಂದು ಎಲ್ಲ ಒಂದು ಅನುಕೂಲತೆಯನ್ನು ಕೂಡ ಮಾಡಿಕೊಡ್ತಾರೆ. ಈ ರೀತಿ ಅತ್ಯಂತ ಒಂದು ತಮ್ಮ ಬಡಬಗ್ಗರಿಗೆ ಸಹಾಯ ಮಾಡ್ತಾ ಒಂದು ದೇಶವನ್ನು ಅತ್ಯಂತ ಸುಭಿಕ್ಷೆಯಿಂದ ನಡೆಸಿ ಅವರ ಜೀವನವನ್ನು ಸಾಗಿಸ್ತಾರೆ. ಮುಂದೆ ಅವರ ಹೆಂಡತಿಯಾಗಿರ್ತಕ್ಕಂಥ ಲಕ್ಷ್ಮೀಬಾಯಿ ಅವರು ಏನದ ಅಸ್ವಸ್ಥರಾಗಿ ಅವ್ರಿಗೆ ಯಾವ ಉಪಚಾರಗಳು ಕೂಡ ಫಲಿಸದೆ ಅವರು ಕೂಡ ಒಂದು ವಿಧಿವಶರಾಗ್ತಾರೆ. ಮುಂದೆ ಅವ್ರ ಜಾಲವಾದಕ್ಕೆ ಕಾಖಂಡಕ್ಕಿಂದ ಕೃಷ್ಣರಾಯರು ಮತ್ತು ಅವ್ರ ಪರಿವಾರ ಎಲ್ಲರೂ ಕೂಡ ಒಂದು ಜಾಲವಾದಕ್ಕೆ ಬಂದು ಲಕ್ಷ್ಮೀಬಾಯಿ ಅವರ ಎಲ್ಲ ಒಂದು ಕ್ರಿಯಾಕರ್ಮಗಳನ್ನು ಮುಗಿಸಿ ಅವರ ಊರು ಮುಂದೆ ಒಂದು ಹಳ್ಳದಲ್ಲ ಜಾಲವಾದಿಯೊಳಗೆ, ಆ ಹಳ್ಳದ ದಂಡಿ ಮೇಲೆ ಒಂದು ತೋಟದೊಳಗೆ ಅವರ ಅಂತ್ಯ ಸಂಸ್ಕಾರವನ್ನು ಎಲ್ಲವನ್ನು ಮಾಡಿ ಎಲ್ಲ ಕರ್ಮಗಳನ್ನು ಮಾಡಿ ಮುಗಿಸ್ತಾರೆ. ಅವರು ದೇವರಾಯರು ತಮ್ಮ ಹೆಂಡತಿಯ ಒಂದು ನೆನಪಿಗಾಗಿ ಒಂದು ಅದೇ ತೋಟದ ಒಂದು ಬಾವಿಯ ಸಮೀಪ ಒಂದು ಸುಂದರವಾದ ಕಟ್ಟೆಯನ್ನು ಕಟ್ಟಿಸ್ತಾರೆ. ಈಗ ಅದು ಸ್ವಲ್ಪ ಶಿಥಿಲವಾಗದಂತ ಕಂಡ್ರೂ ಕೂಡ ಏನದ ಇವತ್ತಿಗೂ ಕೂಡ ಅದನ್ನ ನಾವು ನೋಡ್ಬೋದು. ಇವತ್ತಿಗೆ ಅದನ್ನ ಅಮ್ಮವ್ರ ಕಟ್ಟೆ ಅಂತ ತಿಳ್ಕೊಂಡು ಅಲ್ಲೆಲ್ಲ ಗುರುತಿಸ್ತಾರೆ. ಇವತ್ತು ದೇವರಾಯರ ಆರಾಧ್ಯ ಸಂದರ್ಭದೊಳಗೆ ಅಮ್ಮವ್ರ ಕಟ್ಟೆಗೂ ಕೂಡ ಎಲ್ಲರೂ ಕೂಡ ಒಂದು ಸೀರೆ ಉಡಿಸಿ ಅದೆಲ್ಲ ಒಂದು ಚಂದಾಗ ಅಲಂಕಾರ ಮಾಡಿ ಆಕಿನ ಅತಿ ವೈಭವದಿಂದ ಲಕ್ಷ್ಮೀಬಾಯಿ ಒಂದು ಕಟ್ಟೆಗೆ ಪೂಜೆಯನ್ನು ಎಲ್ಲರೂ ಒಂದು ಮುತ್ತೈದೆಯರು ಕೂಡ ಇವತ್ತಿಗೂ ಕೂಡ ಮಾಡ್ತಾರೆ. ಹಿಂಗೆ ಮುಂದೆ ದೇವರಾರಿಗೂ ಕೂಡ ಏನದ ಅವ್ರಿಗೂ ವಯಸ್ಸಾಗ್ತಾ ದೇಹದೊಳಗೆ ಅಶಕ್ತತೆ ಒಂದು ತೀವ್ರವಾಗಿ ಅವ್ರಿಗೂ ಕೂಡ ಅಂತ್ಯಕಾಲ ಸಮೀಪಿಸ್ತು ಅಂತಿಕೊಂಡು ಅನಿಸ್ತದ. ಆಗ ಕಾಖಂಡಕಿಯಿಂದ ಕೃಷ್ಣರಾಯರು ಹಾಗೂ ಮತ್ತು ಅವರ ಪತ್ನಿ ರಾಧಾಬಾಯಿ ಇಬ್ಬರು ಕೂಡ ಅವರು ಜಾಲವಾದಕ್ಕೆ ಬರ್ತಾರೆ. ಅವರು ಕೂಡ ದೇವರಾರ ಒಂದು ಅತ್ಯಂತ ಒಂದು ಅವರು ಅಶಕ್ತ ಆಗಿರ್ತಾರೆ. ಅವ್ರು ನೋಡಿ ಅವ್ರಿಗೂ ಭಾಳ ಕೆಟ್ಟ ಅನ್ನಿಸ್ತದೆ. ಅದಕ್ಕೆ ಏನಪ್ಪ ನಮ್ಮ ಅಣ್ಣಗ ಇದು ಆಗ್ಯದ ಅಂತಿಕೊಂಡು ಅವರು ಇನ್ನೇನು ಅವ್ರ ಕಾಲು ಮುಗಿಲಿಕ್ಕೆ ಬಂತು ಅಂತಿಕೊಂಡು ವಿಚಾರ ಮಾಡ್ತಾರೆ. ಆವಾಗ ಅವರು ದೇವರಾರು ತಮ್ಮ ಅಂತ್ಯಕಾಲ ಸಮೀಪದ ಅಂತ ಗೊತ್ತಾಗಿ ಅವರ ಕೃಷ್ಣದಾಸರ ಕಡೆಯಿಂದ 7 ದಿವಸ ಭಾಗವತ ಪ್ರವಚನವನ್ನು ನಡೆಸ್ತಾರೆ. ಆಮೇಲೆ ಅತ್ಯಂತ ಭಕ್ತಿಯಿಂದ ಭಾಗವತವನ್ನು ಶ್ರವಣವನ್ನು ಮಾಡ್ತಾರೆ. ಮುಂದೆ ಮಹಿಪತ್ರಾಯಸರ ಆರಾಧನೆಯನ್ನು ನೀವೆಲ್ಲರೂ ಕೂಡ ಅತ್ಯಂತ ವೈಭವದಿಂದ ಮಾಡ್ರಿ. ಬಂದ ಭಕ್ತರಿಗೆಲ್ಲ ಅನ್ನ ಸಂತರ್ಪಣೆಯನ್ನು ಮಾಡ್ರಿ. ಯಾವುದೇ ಅದಕ್ಕೂ ಕೊರತೆ ಆಗದೆ ಇರುವಂಗೆ ಅತ್ಯಂತ ವೈಭವದಿಂದ ಒಂದು ಮಹಿಪತಿದಾಸರ ಆರಾಧನೆಯನ್ನು ಮಾಡ್ಕೊಂಡು ಹೋಗ್ರಿ ಅಂತಿಕೊಂಡು ತಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ತಮ್ಮೆಲ್ಲ ಮಕ್ಕಳಿಗೆ ಕೃಷ್ಣದಾಸರಿಗೆ ತಮ್ಮೆಲ್ಲ ಬಂಧು ಬಳಗದವರು ಕೂಡ ಹೇಳ್ತಾ ದೇವರಾಯರ ಒಂದು ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ. ಡೋಣಿ ಶಿವಾಜಿ ಅಂತಿಕೊಂಡು ಅತ್ಯಂತ ಖ್ಯಾತಿ ಪಡೆದಿರ್ತಕ್ಕಂಥ ಧೀಮಂತ ವ್ಯಕ್ತಿ ಶ್ರೀ ದೇವರಾಯರು. ನಮ್ಮ ಜ್ಯೇಷ್ಠ ಶುದ್ಧ ನವಮಿ ಅವತ್ತು ಬುಧವಾರ ಇರ್ತದೆ. ಆ ದಿವಸ ಅವರೇನಾದ ತಮ್ಮ ಇಹಲೋಕವನ್ನು ತ್ಯಜಿಸಿ ಭಗವಂತನ ಪಾದಾರವಿಂದವನ್ನು ಸೇರ್ತಾರೆ. ಅದಕ್ಕೆ ಇದೇ ಜ್ಯೇಷ್ಠ ಶುದ್ಧ ನವಮಿ ಅವರ ಜಾಲ್ವಾದಿ ಒಳಗೆ ಅವರ ಒಂದು ಅಲ್ಲೇ ಬೃಂದಾವನ ಗತ್ತೆ ಕಟ್ಟಾರಲ್ಲ, ಅಂದ್ರೆ ಬೃಂದಾವನ ಅಲ್ಲ ಕಟ್ಟಿ ತುಳಸಿ ಕಟ್ಟೆ ಅಂತಾರಲ್ಲ. ಮುಂದೆ ಕೃಷ್ಣದಾಸರು ಏನು ಮಾಡ್ತಾರೆ, ಅದೇ ಜಾಲ್ವಾದಿ ಒಳಗೆ ಏನು ಮಾಡಿದಾರೆ, ಇದು ಕೃಷ್ಣದಾಸರು ಜಾಲ್ವಾದಿ ಒಳಗೆ ಅಲ್ಲೆಲ್ಲ ಒಂದು ಪುರೋಹಿತರ ಮಾರ್ಗದರ್ಶನೊಳಗೆ ಅಲ್ಲ ಹಳ್ಳದ ದಂಡಿ ಮೇಲೆ ಒಂದು ಇರುವ ತೋಟದೊಳಗೆ ದೇವರಾಯರ ಒಂದು ಭೌತಿಕ ಶರೀರಕ್ಕೆ ಅಗ್ನಿ ಸಂಸ್ಕಾರ ಮಾಡಿ ಎಲ್ಲ ಅನೇಕರಿಗೆ ಅನ್ನದಾನ ಮಾಡ್ತಾರೆ. ಎಲ್ಲ ಸಾಕಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಾರೆ. ಮುಂದೆಲ್ಲ ತಮ್ಮ ಕುಲ ಪುರೋಹಿತರ ಮಾರ್ಗದರ್ಶನದೊಳಗೆ ಅವ್ರ ಕಡೆ ಎಲ್ಲ ದಿನಕರ್ಮಗಳನ್ನು ಮಾಡಿಸಿ ಎಲ್ಲರ ಬ್ರಾಹ್ಮಣರಿಗೆ ಹೇರಳವಾಗಿ ಧನ ಧಾನ್ಯ ಉಡುಗೊರೆಗಳನ್ನು ದಾನವಾಗಿ ಕೊಡ್ತಾರೆ. ಮುಂದೆ ಕೃಷ್ಣದಾಸರು ಏನು ಮಾಡ್ತಾರೆ, 15 ದಿವಸದೊಳಗೆ ಅಲ್ಲೇ ಇದ್ದು ಅವರೆಲ್ಲರನ್ನು ಸಮಾಧಾನ ಮಾಡ್ತಾ ಅವರ ದೇವರಾರ ಒಂದು ಸಭೆ ನೆನಪಿಗಾಗಿ ಏನು ಮಾಡ್ತಾರೋ ಅವರು ಅದೇ ಒಂದು ತೋಟದ ಬಾವಿಯ ಸಮೀಪ ಒಳಗೆ ಅಮ್ಮವ್ರ ಕಟ್ಟೆ ಅಂತೇನು ಹೇಳ್ತೀವಲ್ಲ, ದೇವರಾರ ಹೆಂಡತಿಯ ಒಂದು ಲಕ್ಷ್ಮೀಬಾಯಿ ಒಂದು ಕಟ್ಟೆ ಅದಲ್ಲ, ಆ ಕಟ್ಟೆ ಹತ್ರನ ಏನು ಮಾಡ್ತಾರೆ 108 ಸಾಲಿಗ್ರಾಮಗಳನ್ನು ಹಾಕಿ ಒಂದು ಸುಂದರವಾದ ಒಂದು ಬೃಂದಾವನವನ್ನು ನಿರ್ಮಾಣ ಮಾಡ್ತಾರೆ. ಅದನ್ನು ಶಾಸ್ತ್ರೋತ್ತರವಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ 3 ದಿನಗಳವರೆಗೆ ದೇವರಾಯರ ಒಂದು ಆರಾಧನೆಯನ್ನು ಮಾಡಿ ಇಡೀ ಊರಿನ ಜನರಿಗೆ ಅನ್ನ ಸಂತರ್ಪಣೆ ದಾನ ದಕ್ಷಿಣಗಳನ್ನು ಕೊಟ್ಟು ಮುಂದೆ ಕೃಷ್ಣದಾಸರು ತಮ್ಮ ಕುಟುಂಬದವರೊಂದಿಗೆ ಅವರು ಕಾಖಂಡಕಿಗೆ ಮರಳುತ್ತಾರೆ. ಇದೇ ರೀತಿ ಇದೇ ಜ್ಯೇಷ್ಠ ಶುದ್ಧ ನವಮಿ ದಿವಸ ಇದೇ ಜಾಲವಾದಿ ಒಳಗಿಲ್ಲೇ ದೇವರಾಯರ ಒಂದು ಆರಾಧನೆಯನ್ನು ಇವತ್ತಿಗೂ ಕೂಡ ಇಲ್ಲೇ ಮಾಡ್ತಾರೆ. ಅದು ಈ ದೇವರಾಯರ ಆರಾಧನೆಯನ್ನು ಇಲ್ಲಿ ಮುಖ್ಯವಾಗಿ ನಡೆಸ್ಕೊಂಡು ಹೋಗೋರು ಅಂದರೆ ಇಲ್ಲೇ ಬೆಂಗಳೂರಿನಿಂದ
ಶ್ರೀ ವಿ ಆರ್ ಕುಲಕರ್ಣಿ ದಂಪತಿಗಳು ಅವರ ತಮ್ಮೆಲ್ಲ ಕುಟುಂಬದವರೊಂದಿಗೆ ಬೆಂಗಳೂರಿಂದ ಬಂದು ಇಲ್ಲಿ ಅವ್ರಿಗೊಂದು ದೇವರಾಯರ ಒಂದು ಪ್ರೇರಣೆ ಆಗ್ಯದ. ಆ ಒಂದು ದೇವರಾಯರ ಒಂದು ಪ್ರೇರಣೆ ಅನುಸಾರವಾಗಿ ತಾವೇ ಎಲ್ಲ ಮುಂದೆ ಬಂದು ಅಲ್ಲೆಲ್ಲ ಆರಾಧನೆ ಒಂದು ವ್ಯವಸ್ಥೆಯನ್ನು ಮಾಡಿ ಅತ್ಯಂತ ವೈಭವದಿಂದ ವಿ ಆರ್ ಕುಲಕರ್ಣಿ ದಂಪತಿಗಳು ಇಲ್ಲಿ ಆರಾಧನೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಅವರು ಜಾಲವಾದಿಯ ಒಂದು ಎಲ್ಲ ದೇಸಾಯಿ ಬಂಧುಗಳು ಕೂಡ ಈ ಒಂದು ಆರಾಧನೆಗೆ ಕೈ ಜೋಡಿಸ್ತಾರೆ. ಅದಕ್ಕೆಲ್ಲರೂ ಇವತ್ತಿಗೂ ಕೂಡ ಏನದ ಎಲ್ಲ ವಿ ಆರ್ ಕುಲಕರ್ಣಿ ಅವರ ಕುಟುಂಬದವರೊಂದಿಗೆ ಎಲ್ಲ ಹರಿದಾಸರು ಹಾಗೂ ಎಲ್ಲ ದೇಸಾಯಿ ಬಂಧುಗಳು ಕೂಡಿ ಪ್ರತಿ ವರ್ಷ ಜ್ಯೇಷ್ಠ ಶುದ್ಧ ನವಮಿ ದಿವಸ ಅತ್ಯಂತ ವೈಭವದಿಂದ ಒಂದು ದೇವರಾಯರ ಒಂದು ಆರಾಧನೆಯನ್ನು ಇವತ್ತಿಗೂ ಕೂಡ ನಡೆಸಿಕೊಂಡು ಹೊಂಟಾರ. ಅದೇ ಜ್ಯೇಷ್ಠ ಶುದ್ಧ ನವಮಿ ದೇವರಾಯರ ಒಂದು ಆರಾಧನೆ. ಈಗ ದೇವರಾಯರು ರಚಿಸಿದ ಒಂದು ಮಹಿಪತಿದಾಸರ ಮೇಲೆ ರಚಿಸಿರುವ ಒಂದು ಕೀರ್ತನೆ. ಯಾಕಂದ್ರೆ ದೇವರಾಯರ ಸಾಹಿತ್ಯ ಅವರು ರಚನೆ ಮಾಡಿರ್ಬೋದು, ಆದರೆ ಅವ್ರ ಸಾಹಿತ್ಯ ಯಾವುದೂ ಕೂಡ ಇವತ್ತಿಗೆ ನಮ್ಗೆ ಲಭ್ಯವಾಗಿಲ್ಲ. ಒಂದೇ ಒಂದು ಕೀರ್ತನೆ ಮಾತ್ರ ಲಭ್ಯ ಆಗ್ಯದ. ಅದು ಬಂದ ದುರಿತಗಳ ಪರಿಹಾರ ಮಾಡ ಅಂತಿಕೊಂಡು ಅವರು ಕಾರಾಗೃಹದೊಳಗೆ ಅವರು ಬಂಧಿತರಾಗಿದ್ದಾಗ ಅವರು ಮಹಿಪತಿದಾಸರನ್ನ ಕುರಿತು ಸ್ಮರಣೆ ಮಾಡಿರ್ತಕ್ಕಂಥ ಒಂದು ಪದ್ಯ. ಆ ಒಂದು ಪದ್ಯವನ್ನು ಹಾಡಿ ಇವತ್ತಿನ ಒಂದು ಸಂಚಿಕೆಯನ್ನು ನಾನಿಲ್ಲೇ ಸಮರ್ಪಣೆ ಮಾಡ್ತಾ ಇದ್ದೀನಿ. ಬಂದ ದೂರಿತಗಳ ಪರಿಹಾರ ಮಾಡಯ್ಯ ತಂದೆ ಶ್ರೀ ಗುರು ಮಹಿಪತಿರಾಯ. ಕಾಲ ತುಂಬಿದ್ದಾರೆ ಆಲಸ್ಯವ್ಯಾಕಯ್ಯ ಕಾಲ ಕರ್ಮಗಳಿಂದ ಬಹುಶ್ರಮಿಸುತ್ತೇನೋ. ಬಂದ ದೂರಿತಗಳ ಪರಿಹಾರ ಮಾಡಯ್ಯ ತಂದೆ ಶ್ರೀ ಗುರು ಮಹಿಪತಿರಾಯ. ಬಾಲಕನ ಕೈಯ ಸೇವೆ ಬೇಕಾದರೆ ಆಲಸ್ಯ ಮಾಡದೆ ಬಹುದುರಿತ ಛೇದಿಸು. ಮುನ್ನಿನ ಕರ್ಮಗಳ ಬಹಳ ಭೋಗಿಸಿದೇನೋ ಇನ್ನು ನಿನ್ನ ಕೃಪೆ ಅವಿಚ್ಛಿನ್ನ ಮಾಡಯ್ಯ. ಬಂದ ದೂರಿತಗಳ ಪರಿಹಾರ ಮಾಡಯ್ಯ ತಂದೆ ಶ್ರೀ ಗುರು ಮಹಿಪತಿರಾಯ. ನಿನ್ನ ಕರದಿಂದಲೇ ಚನ್ನ ಚಕ್ರವ ಪಿಡಿದು ಮುನ್ನದಾಸರ ಶ್ರಮ ಹರಿಗಡದಂತೆ. ಪರವಸ್ತು ದತ್ತಾತ್ರೇಯ ಸೂರ್ಯಕೋಟಿ ಪ್ರಕಾಶ ಗುರು ಮಹಿಪತಿಯಾಗಿ ಜನಿಸಿದೆಯ. ಬಂದ ದೂರಿತಗಳ ಪರಿಹಾರ ಮಾಡಯ್ಯ ತಂದೆ ಶ್ರೀ ಗುರು ಮಹಿಪತಿರಾಯ. ತರಳ ದೇವಗಿನ್ನಾರು ಗತಿಯೂ ಇಲ್ಲ ಪೂರ್ಣಾಯುಷ್ಯವ ಕೊಟ್ಟು ರಕ್ಷಿಸಯ್ಯ. ತರಳ ದೇವಗಿನ್ನಾರು ಗತಿಯೂ ಇಲ್ಲ ಪೂರ್ಣಾಯುಷ್ಯವ ಕೊಟ್ಟು ರಕ್ಷಿಸಯ್ಯ. ಬಂದ ದೂರಿತಗಳ ಪರಿಹಾರ ಮಾಡಯ್ಯ ತಂದೆ ಶ್ರೀ ಗುರು ಮಹಿಪತಿರಾಯ. ತಂದೆ ಶ್ರೀ ಗುರು ಮಹಿಪತಿರಾಯ. ತಂದೆ ಶ್ರೀ ಗುರು ಮಹಿಪತಿರಾಯ.